ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ಲರಿಗೂ. ಇನ್ನು ಸ್ವಲ್ಪ ಬಡ ಲೇಟಾ ಪಬ್ಲಿಷ್ ಆಗಂತ ವಿಡಿಯೋ ದಯವಿಟ್ಟು ಕ್ಷಮಿಪಿ ಅನ್ನೋದಕ್ಕೆ ಓರೇ ಆಕ್ಟಿವಿಟೀಸ್ ಒಳ್ಳೆ ನಾ ಬಡ ಬ್ಯುಸಿ ಆಗೋಯಿಂದೆ ಅದಕ್ಕೆ ಸಂಕೇತಿ ಚಾನಲ್ಗೆ ಬಡ ಗಮನ ಕೊಟ್ಟರೆ ತಡವಾಚೆ. ಸೊ ಇಂಡಿ ಹೆಂಗೆ ಜೊತೆಲೆ ಅವರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂದೆ ವಾಣಿ ಕೌಶಿಕ್ ಅನ್ಗಡು ಸುಮಾರು ಜನಂಗೆ ದೂರದರ್ಶನ್ ಮತ್ತು ಉದಯ ನ್ಯೂಸ್ ಒಳ್ಳೆ ನ್ಯೂಸ್ ಆ್ಯಂಕರ್ ಪೋಲೆ ಪರ್ಫಾರ್ಮ್ ಪಡೋಣಿದ್ದೀನಿ ವಾಣಿ ಕೌಶಿಕ್ಗೆ. ಮತ್ತು 80s ಒಳ್ಳೆ 90s ಒಳ್ಳೆ 2000s ಒಳ್ಳೆ. ಸೊ ಅದನ್ನು ಮತ್ತು ಸುಮಾರು ಜನಂಗೆ ಪಾತಿರಾನೆ. ಸೊ ಪಾದಕ ರೆಕಗ್ನೈಸ್ ಪಡಲ ಎಲ್ಲರೂ ಪಾಪ್ಯುಲರ್ ಪರ್ಸನಾಲಿಟಿ ಗ್ರೇಟ್ ಪರ್ಸನಾಲಿಟಿ ಜೊತೆ ವಾರ್ಚೋಲಕ್ಕಿನ್ನಕ್ಕೆ ಚಾನ್ಸ್ ಸಿಕ್ಕತಿ. ವಾಣಿ ಕೌಶಿಕ್కి వరు న్యూస్ ఉండండి, వరు జర్నలిజం ఏంటండి, భరతనాట్యం, ಕೂಚಿಪುಡಿ, ಕೊರಿಯೋಗ್ರಫಿ, ಆಮೇಲೆ ಮಾರ್ಷಲ್ ಆರ್ಟ್ಸ್ ಅದಕ್ಕೆ ಟ್ಯಾಲೆಂಟ್ ಇಲ್ಲೇ ಅನ್ಕೊಂಡು ನಮಗೆ ಯೋಚನೆ ಪಡೋಣ ಹತ್ತತ್ತ ಇಲ್ಲೇ ಅನ್ಕೊಂಡು ಅತನೇ ಸ್ಕಿಲ್ಸ್ ರಂದಿ ವಾಣಿ ಕೌಶಿಕ್ ಒಳ್ಳೆ. ಸೊ ಎಂಡಿ ವಾರ್ಚಲುಟ್ಟಿ ತಿಳಿಸ್ಕೋದಾಗಲಿ ಲೈಫ್ ಜರ್ನಿ ಬಗ್ಗೆ ವಾಣಿ ಕೌಶಿಕ್ ಆಗಡೆ ಅವರು ಯೂಟ್ಯೂಬ್ ಚಾನಲ್ ಸುಮಾರು ಕಡೆ ಪ್ಯಾಷನ್ ಕುಕಿಂಗ್ ಬಗ್ಗೆ ರಾಶಿ ರೆಸಿಪೀಸಿ ರಾಶಿ ಚಮೇಲಿ ತಿಳಿಕೊಡ್ತಾನೆ. ಸೊ ಅತ್ತು ನಿಂಗೆ ಯೂಟ್ಯೂಬ್ ಒಳ್ಳೆ ಸರ್ಚ್ ಪಣ್ಣಿ ಪಾತ್ಕೋಲ. ಸೊ ಅದೊಂದು ಟ್ಯಾಲೆಂಟ್ ರಂದಿ. ಪ್ಲಸ್ ಸಂಗೀತತ್ಲು ಟ್ರೈನಿಂಗ್ ಅಂಕೇಡ್ರೆ ಸಣ್ಣ ಲೈಫ್ ಒಳ್ಳೆ ಅದನ್ನೇ ಜಾಸ್ತಿ ಅಚೀವ್ ಪಂಡ್ಲ ನಮ್ಮಡೆ ವಿಲ್ ಇರೋಣ, ನಮ್ಮಕ್ಕೆ ಸಂಕಲ್ಪ ಇರೋಣ, ಇದು ಪಣ್ಯ ಪಣ್ಣೋಣ ನಂಬೆ ಅನ್ಕೊಂಡು ತೊಂಬ ಸಾಧಿಪಿಲ್ಲ ಅನ್ಕೊಂಡು ಎಕ್ಸಾಂಪಲ್ಲಿ. ಸೊ ವರಂಗೋ ವಾಣಿ ಕೌಶಿಕ್ ಕಡೆ ಹಾದಕ್ಕೆ ಹೋಗ್ಬಿಟ್ಟು ಅದ್ರ ಜೊತೆಲೆ ನಮ್ಮಡೆ ವಾರ್ತೆ ಮುಂದುವರಿಪಿದ್ದು. ನಮಸ್ಕಾರ. Vani Kaushik, namaskar. Namaste. Thanks a lot for joining me. Yeah, it's my pleasure. ಕಂಡನಲ್ಲೇನೋ ಅನ್ಕೊಂಡಿದ್ದೆ ನಿಮ್ಮ ಜೊತೆ ವಾರ್ಚಲೋಣ ಮೀಟ್ ಮಾಡೋಣ ಅನ್ಕೊಂಡು. ಸೊ ಇಂಡಿ ಚಾನ್ಸ್ ಬಂದಿರದೆ ಆಮಾ ಎನ್ಕು ಇದು ಸುಯೋಗ ಮೇ ಸರಿ ಒಕ್ಕಂಡಕ ಓಣ್ಮನತ್ನ ಇಂಟರ್ವ್ಯೂಸ್ ಪಣ್ಣಿರಾಣಿ ಅನಕ ನಮ್ಡ ಸಂಕೇತಿ ಚಾನಲ್ ಅವರ ಯೂಟ್ಯೂಬ್ ಚಾನಲ್ ನಿಂಗ ಪಣ್ಣಾಣಿ ಕರೆದ ಹೆಮ್ಮನಾಳೇನು ನಾನು ಪಾತ್ರಾಣಿ ಅನಕ ನಾನು ಅಣ್ಗಾಣಿಂದೆ ಒನ್ನ ಎಂಕು ಅವ್ರ ಚಾನ್ಸ್ ಸಿಕ್ಕಂದ ನಾನು ಹಿಂಗೆ ಇದು ಪಣ್ಣಿರ್ತಕ್ಕೆ ಇಂಟರ್ವ್ಯೂ ಪಣ್ಣಿರ್ತಕ್ಕಂಟ ಹೆಂಬ ಖುಷಿ ಆಚೆ ನಿಂಗ ಒಂದು. ಥ್ಯಾಂಕ್ ಯು. ಉಂಗಡೆ ಬ್ಯಾಕ್ಗ್ರೌಂಡ್ ಬಗ್ಗೆ ಚುನಾವಣೆಗಳ ಸಂಕೇತಿ ರೂಟ್ಸ್ ಅಂದೂರ್ತೆಗೆ ಉಂಗಡೆ ತಾಯಾರ್ ತಪ್ಪನ ಆಕ್ಚುಲಿ ತಾಯಾರ್ ಒಂದು ಬಸವಾಪಣ್ಣತೆವ ಸುಬ್ರಾಯ ಸ್ವಾಮಿ ಇಂಟು ಅವಳ ಪೊಣ್ಣು ಶಾಂತಲಕ್ಷ್ಮಿ ಇಂಟು ತೋಪ್ನಾರ್ ಕೌಶಿಕತೆವ. ಸೊ ರಾಮಸ್ವಾಮಿ ಶಾಸ್ತ್ರಿ ಇಂಟು ವೇದ ಬ್ರಹ್ಮ ಹಿ ವಾಸ್ ಅ ಸಂಸ್ಕೃತ್ ಪ್ರೊಫೆಸರ್ ಮೈ ಗ್ರ್ಯಾಂಡ್ ಪಾ. ಸೊ ಅವಳ ತೋಪ್ನ ಒಂದು ಸತ್ಯನಾರಾಯಣ ಅಂಟು ಅವ ಜಾಯಿಂಟ್ ಲೇಬರ್ ಕಮಿಷನರ್ ಆಯಿಂದ. ಸೊ ಅವಳೇ ಎಂಕ ಹೆಂಬ ಎನ್ಕರೇಜ್ ಕೊಡ್ತಿಂದ ಎಂಕ ಡ್ಯಾನ್ಸಕ್ಕೆ ತಂದೆ ತಾಯಿ ರಂಜನ್ಮುಮೆ ಅನಕ ಎಂಗಡ ಅಜ್ಜಿ ಎಂಗಡ ತೋಪ್ನಾಡ್ ತಾಯಿ ಗೌರಮ್ಮ ಅಂಟು ಅವ ಏನು ಸಣ್ಣ ವಯಸ್ಸಣ್ಮೆ ಅವಳೇ ಡ್ಯಾನ್ಸ್ ಎನ್ಕ ಕಲಿಸ್ ಕೊಡಾಣಿಂದ ಅವಳೇ ಎನ್ಕ ಕಾಸ್ಟ್ಯೂಮ್ಸ್ ಎಲ್ಲ ತೇಚಿಟ್ಟು ಪ್ರೋಗ್ರಾಮ್ ಕೂಡ ಹಂಗೆ ಭದ್ರಾವತಿಲಿಂದ ಅವ ಹಂಗೆ ಕುಡ್ತ್ರಾಣಿನ ಪ್ರೋಗ್ರಾಮ್ ಸಣ್ಣ 3 ವಯಸ್ಸಲ್ಲಿ ಕರ್ಪೋದೆಯೇ ಹಂಗಣ್ಣು ಎಂದದ ಡ್ಯಾನ್ಸ್ ಕೆರಿಯರ್ ಅಂಟು ಶುರು ಆಯಿಂದು. ಅನಕ ಸ್ವಲ್ಪ ನಾ ಆದಮೇಲೆ ಒಂದು 7-8 ಇಯರ್ಸ್ ಆಗಿ ಕರ್ಪು ಉಷಾ ದಾತಾರ್ ಅಂಟು ಅವ್ರ ಅವಾರ್ಡ್ ಪಡೆಯಲೆ ಭರತನಾಟ್ಯಂ ಕಲ್ತ್ಕೊಂಡಿಂದು. ಅತ್ತ ಮೇಲೆ ಸುನಂದಾ ದೇವಿ ಇಂಟು ನಾಟ್ಯ ಕಲಾದರೆ ಸುನಂದಾ ದೇವಿ ಇಂಟು ಅವಾರ್ಡ್ ಪಡೆಯಲೆ ಕೂಚಿಪುಡಿ. ಅತ್ತ ಮೇಲೆ ಮಾಯಾರ ಉಂಟು ಕೋಟಿಕ್ಲನಿಂಗ ಶಿ ಇಸ್ ವರ್ಲ್ಡ್ ಫೇಮಸ್ ಅವಾರ್ಡ್ ಪಡೆಯಲೆ ಡಾಕ್ಟರ್ ಮಾಯಾರ ಅವಾರ್ಡ್ ಪಡೆಯಲೆ ಕಥಕ್ ಆ್ಯಂಡ್ ಕೊರಿಯೋಗ್ರಫಿ ಪಣಿದೆ. ಹಂಗೆ ಕರ್ಪೋದೇ ಮಾರ್ಷಲ್ ಆರ್ಟ್ಸ್ ಓರೋರೇ ಡ್ಯಾನ್ಸ್ ಫಾರ್ಮ್ಸ್ ಮ್ಯೂಸಿಕ್ ಇಪ್ಪಡಿ ಎಲ್ಲ ಕಲ್ತ್ಕೊಂಡ್ರಾಣಿ. ಅತ್ತ ಮೇಲೆ ಹೊಸಳ್ಳಿ ತೆವಾಳೆ ರಾಮಶಾಸ್ತ್ರಿ ಇಂಟ ಅವಾರ್ಡ್ ಪಡೆಯಲೆ ಮ್ಯೂಸಿಕ್ ಕಲ್ತ್ಕೊಂಡ್ರಾಣಿ. ಸೊ ಇದು வந்துட்டு இந்த எஜுகேஷன் பேக்ரவுண்ட் வந்துட்டு பிஎஸ்சி கிராஜுவேட் ஆகிறேன் நான். ಎಲ್ಲ ಪಣ್ಣಿಟ್ಟುವೆ ಓದಾಕು ಟೈಮ್ ಅಪ್ಡಿ ಹೊಂದಿಸ್ಕೊಂಡಿದ್ದೀನಿ ನಿಮಗೆ ಓದಕ್ಲ ದೊಡ್ಡ ಬಡ ಪಿಂತಿ ಇಂಟ ಲೆಕ್ಕೊಂಡಾಕ ಹೆಂಗೆ ಭಾರಿ ದುಕ್ಕು ಎಂಕ ಮ್ಯಾಥ್ಸ್ ಎಕ್ಸಾಮ್ ಸೆಕೆಂಡ್ PUC ಮ್ಯಾಥ್ಸ್ ಎಕ್ಸಾಮ್ ಇಕ್ಕರ್ಪೋದು ಪಿಂತಿನಾಳೆ ಡ್ಯಾನ್ಸ್ ಕ್ಲಾಸಿಗೆ போயிருந்தேன். ಅತ್ನು ಹುಚ್ಚಿಂದ ಡ್ಯಾನ್ಸ್ ಕ್ಲಾಸಿಗೆ போகணும் ಪರ್ಫಾರ್ಮೆನ್ಸ್ ಕೊಡೋಣ ಇಂತರ್ಥ ಇದ್ರಲ್ಲ ಇಂದ. ಸೊ ಓದಲ್ಲ ಬಡ ಪಿಂತಿಯೇ ಅನಕ ಡಿಗ್ರಿ ಪಣ್ಣಿರಾಣಿ. ಮತ್ತೆ ನಿಮಗೆ BSc ಪಣ್ಣಿರಾಣಿ ಜರ್ನಲಿಸಮ್ ಒಳ್ಳೆ ಅಪ್ಡಿ ಸ್ವಿಚ್ ಓವರ್ ಪಣ್ಣಿಂಗ ನಿಮಗೆ. ಆ್ಯಕ್ಚುಲಿ ಮೊದಲೆಲ್ಲ ನಂಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಬೋದೆಲ್ಲ ಮೊದಲು ಸ್ಕೂಲಲ್ಲೆಲ್ಲ ಪೇಪರ್ ಓದರ್ದು ಅಂತರ್ಥ ಇದೆಲ್ಲ ಇದೆ ಡಿಬೇಟ್ ಅಪ್ಪಡಿ ಎಲ್ಲ ಅತ್ಲೆಲ್ಲ ನಾ ಹೆಂಬ ಮುಂದೆ ಇರಾಣಿಂದೆ ಅಪ್ಪೋದೊಮ್ಮೆ. ಸೊ ಹೆಂಗೆ ತೋಪ್ನಾರ್ ಆ್ಯಕ್ಚುಲಿ ಹೆಂಗೆ ಗೊತ್ತಿಂದಿಲ್ಲ ಅಪ್ಪು ದೂರದರ್ಶನ್ ಒಳ್ಳೆ ಒರ್ಕ ಅನೌನ್ಸರ್ಕ್ಕೆ ಕಾಲ್ ಫಾರ್ ಪಣಿಂದಿನ. ಸೊ ಹೆಂಗೆ ಗೊತ್ತಿಂದಿಲ್ಲ ಮದ್ವೆಗೆ ಮೊದಲು ಕನಾಲ್ತಕ್ಕೆ ಮೊದಲು. ಸೊ ಅದು ಅಪ್ಲೈ ಪಣ್ಣಿಂದ
ಅದಾದ್ಮೇಲೆ 2-3 ವರ್ಷ ಆದಮೇಲೆ ಇಂಟರ್ವ್ಯೂಗೆ ಬಂದಿದ್ದೆ. ಅದು 3-4 ರೌಂಡ್ ಇಂಟರ್ವ್ಯೂ ಎಲ್ಲ ಆದಮೇಲೆ ಏನಕ್ಕೆ ಅದೇ ಅನೌನ್ಸರ್ಗೆ ಸೆಲೆಕ್ಟ್ ಆಗಿದ್ದೆ. ಸೊ ಫಸ್ಟ್ ನಾ ದೂರದರ್ಶನಲ್ಲೇ 93 to 2000 ಸೊ 7 years ದೂರದರ್ಶನಲ್ಲೇ ಉದ್ಘೋಷಕ್ಕೆ ಇಂಟ ಚೊಲನ ಅನೌನ್ಸರ್ ಆಯಿದ್ದೆ. ಅಪರ್ಣ ಇವೆಳೆಲ್ಲ ಇಕ್ಕರ್ಪೋ ಶಂಕರ್ ಪ್ರಕಾಶ್ ಅವೆಳೆಲ್ಲ ಇಕ್ಕರ್ಪೋ ನಾ ಅನೌನ್ಸರ್ ಆಯಿದ್ದೆ ಅನ್ ಟೈಮಲ್ಲೇ. 2000 ಅನ್ನು 2017 ವರೆಗೂ ಉದಯಾತಲ್ಲೇ ನ್ಯೂಸ್ ರೀಡರ್ ಆಯಿದ್ದೆ. ಅದೊಂದು ಇಂದಿಲ್ಲ ಸ್ಟೇಜ್ ಫಿಯರ್ ಬಡ ಇಂದಿಲ್ಲ. ಸೊ ಧೈರ್ಯ ಇದು ಪಣ್ಣಾಣಿಂದೆ ಬಾರ್ ಚೊಲಾಣಿಂದೆ ಡಿಬೇಟ್ಗಳೆಲ್ಲ ಪಾರ್ಟಿಸಿಪೇಟ್ ಪಣ್ಣಾಣಿಂದೆ. ಸೊ ಮೊದಲೆಲ್ಲ ಜರ್ನಲಿಸಮ್ ಹಾಣ್ಮೆ ಹಾಡು ಉಂಟು ಓದ್ ಕಂಪಲ್ಸರಿ ಓದಿಂದಿಲ್ಲ. ಸೊ ಕನ್ನಡ ಶುದ್ಧವಾಗಿರಬೇಕು. ಸೊ ನೀವು ಪ್ರೊನೌನ್ಸಿಯೇಷನ್ಸು ಪ್ರತಿಯೊಂದು ಇದೆಲ್ಲ ಉಚ್ಚಾರಣೆ ಚೆನ್ನಾಗಿರಬೇಕು. ದಟ್ಸ್ ವಾಟ್ ದೇ ವರ್ ಎಕ್ಸ್ಪೆಕ್ಟಿಂಗ್ ಆ್ಯಕ್ಚುಲಿ. ಸೊ ಇವಾಗ ದೇರ್ ಲೈಕ್ ಜರ್ನಲಿಸಮ್ ಬೇಕು, ಜರ್ನಲಿಸಮ್ ಬ್ಯಾಕ್ಗ್ರೌಂಡಿಂದ ಬಂದಿರಬೇಕು ಅಂತ ನೌ ಡೇಸ್ ನ್ಯೂಸ್ ಆ್ಯಂಕರ್ ಅಂದರೆ ದೇ ಎಕ್ಸ್ಪೆಕ್ಟ್ ಲೈಕ್ ದಟ್. ಸೊ ಅರ್ಲಿಯರ್ ಇಟ್ ವಾಸ್ ಜಸ್ಟ್ ಅ ಡಿಗ್ರಿ ಆ್ಯಂಡ್ ಕನ್ನಡ ಉಚ್ಚಾರಣೆ ಇಷ್ಟಿದ್ರೆ ಆ್ಯಂಡ್ photogenic face, appearance on screen, how you look. So that was important. Okay. So what do you feel? ಇಪ್ಪದುವೆ ಅಂತರ್ಮೆ ಕ್ವಾಲಿಫಿಕೇಶನ್ಸ್ ಇರಣ್ಮೋ ಇಲ್ಲ ಜರ್ನಲಿಸಮ್ ಪಣ್ಣುಟ್ಟಿ ಅದಾರು ಯೂಸ್ ಆಗ? ಜರ್ನಲಿಸಮ್ ಪಣ್ಣ ಡೆಫಿನೆಟ್ಲಿ ಯೂಸ್ ಇದಾರ ಅಂದೇರ ಅಂದೆ. ನಮ್ಮ ಇನ್ನೂ ಇಪ್ಪೋ ಇತ್ತತೆ ಕರೆಂಟ್ ಅಫೇರ್ಸ್ ಬಗ್ಗೆ ಜಾಸ್ತಿ ತೆರೆಂಜಿಲ್ಲ. ಮೊದಲೆಲ್ಲ ಜಸ್ಟ್ ವಿ ಯೂಸ್ ಟು ರೀಡ್ ವಾಟ್ ಎವರ್ ಇಟ್ ವಾಸ್ ಗಿವನ್, ವಿ ಯೂಸ್ ಟು ರೀಡ್ ಅಷ್ಟೇನೆ. ಸೊ ವಿ ವರ್ ನಾಟ್ ನೋಯಿಂಗ್ ಮಚ್ ಅಬೌಟ್ ಕರೆಂಟ್ ಅಫೇರ್ಸ್. ಸೊ ಜನರಲ್ ನಾಲೆಜ್ ಎಲ್ಲ ಇಂದಿಂದಿಲ್ಲ. இப்போ எல்லாம் நெக்ஸ்ட் நாங்கள் நியூஸ் ப்ரெசென்ட் பண்ணணும், ஃபோனின் வங்கிக்கணும் உண்டாக்க அந்த ஸ்டோரி பேக்ரவுண்ட் எல்லாம் தெரிஞ்சுக்கிண்டணும் ಬಡ. ಸೊ ನ್ಯೂಸ್ ಕರೆಂಟ್ ಅಫೇರ್ಸ್ ಎಲ್ಲ ಡೆಫಿನೆಟ್ಲಿ ಗೊತ್ತಿರೋಣ. ನಿಂಗೆ ಜರ್ನಲಿಸಮ್ ಪಡಿಂದಾಕ ಇದು ಹೆಂಬ ಯೂಸ್ ಅಂತ. ಆಮೇಲೆ ಇಪ್ಪ ನಮ್ಮ ಸಂಕೇತಿ ಜನಗಳೇ ಇಂತರ ಟಿವಿ ಪರ್ಸನಾಲಿಟೀಸ್ ಕಮ್ಮಿ ಬಡ ಜನಂಗೆ ಅಂತಾರ. ಆ ಟೈಮಲ್ಲಿ ಇನ್ನೂ ಕಮ್ಮಿ ಇದೆ, ಮೊದಲೆಲ್ಲ ಕಮ್ಮಿ ಇನ್ನೂ ಕಮ್ಮಿ ಇದೆ. ಸೊ உங்களுக்கு பார்த்துட்டே ಜನங்க உங்களே ஓவர்நைட் செலிபிரிட்டி ஆப்பீங்களா நீங்க? ஆமா ಆಕ್ಚುಲಿ ಕರೆಕ್ಟ್. ಮೊದಲೆಲ್ಲ ನ್ಯೂಸ್ ಚಾನಲ್ಸು ಜಾಸ್ತಿ ಹಿಂದಿಂದಿಲ್ಲ. ದೂರದರ್ಶನ ಊಟಕ್ಕ ಉದಯ ನ್ಯೂಸೇ ಹಿಂದಿಂದಿದ್ದು. ಸೊ ಹೆಂಬ ಜನ ರೆಕಗ್ನೈಸ್ ಮಾಡಾಣಿಂದೆ ನಾನು ಇಪ್ಪೋ ಓಡಾಡರ್ಪೋ ಎಲ್ಲಾರುಮೆ ಮೇಡಮ್ ನೀವು ಸೀರಿಯಲಲ್ಲಿ ಮಾಡ್ತೀರಾ ಅಂತ ಫಸ್ಟ್ ಕೋಡಾಣ. ಆಮೇಲೆ ನಿಮ್ಮ ಥರನೇ ಒಬ್ರು ನ್ಯೂಸ್ ಓದ್ತಾರಲ್ಲ ನಿಮ್ಮ ತಂಗಿ ಆಗ್ಬೇಕಾ ಅವರು ಅಂತ ಅಪ್ಪಡಿ ಎಲ್ಲ ಕೋಡಾಣಿನಿ. ಇಲ್ಲ ರೀ ನಾನೇ ಅದು ಅಂತ. ಹೌದಾ ಅದ್ರ ಸ್ವಲ್ಪ ದಪ್ಪ ಕಾಣ್ತೀರಾ ಹಾಗೆ ನೋಡೋಕೆ ಸಣ್ಣ ಇದ್ದೀರಾ ಇಲ್ಲ ಅದು ಫೋಕಸ್ ಮಾಡ್ತಾರಲ್ಲ ಹಾಗಾಗಿ. ಸೊ ಲೈಕ್ ಜನ ತುಂಬ ರೆಕಗ್ನೈಸ್ ಮಾಡ್ತಾ ಇದ್ರು. ಸೊ ಇವಾಗ ಚಾನಲ್ಸು ತುಂಬ ಜಾಸ್ತಿ ಆಗ್ತಿದ್ದಂಗೆನೆ ಜನರು ದೇರ್ ಇನ್ ಕನ್ಫ್ಯೂಷನ್ ಯಾವುದು ನೋಡೋದು ಯಾವ್ದು ಬಿಡೋದು. ಆ್ಯಂಡ್ ಸಮ್ ಆಫ್ ದ ಚಾನಲ್ಸ್ ಆರ್ ಲೈಕ್ ಪಾರ್ಟಿ ಕೃಪಾ ಪೋಷಿತ ಚಾನಲ್ಸ್ ಥರ ಆಗ್ಬಿಟ್ಟಿದೆ ಇವಾಗ. ಸೊ ಒನ್ person, so he takes over that one channel, he runs the channels andre if he belongs to some idu yavadaru one channel idakke party-ge he is representing. So ade tara you can't give unbiased news tara agadilla. So hangagi there is some thing. So adu actually ನಮ್ಮ ನ್ಯೂಸ್ ಆ್ಯಂಕರ್ಸ್ ಕೈಲೂ ಏನಿರೋದಿಲ್ಲ ಅಥವಾ ನ್ಯೂಸ್ ಎಡಿಟರ್ಸ್ ಅವ್ರ ಕೈಲಿ ಏನಿರಲ್ಲ. ವಾಟ್ ಎವರ್ ದ ನ್ಯೂಸ್ ಚಾನಲ್ ಓನರ್ ಸೇಸ್ ಆರ್ ದ ಇನ್ಸ್ಟಿಟ್ಯೂಷನ್ ಸೇಸ್ ದೇ ಹ್ಯಾವ್ ಟು ಫಾಲೋ ದಟ್. ಸೊ ಆ ಥರ ಈ ಥರ ಇದು ಸಿಚುವೇಶನ್ಸ್ ಇವಾಗ ಇರೋದು. ಅಪಿಯರೆನ್ಸ್ ಚೆನ್ನಾಗಿರ್ಬೇಕು ಅಂತ பண்ணக்கல ಅದನ್ನ ಅಡಿಷನಲ್ ಪ್ರೆಷರ್ ಬಂದ உங்க ಮೇಲೆ ಡಯಟ್ ಇರಬೇಕನೋ ಇಲ್ಲ weight gain பண்ணக்கಗದಿ ಆಕ್ಚುಲಿ நம்மளுக்கே வந்துಡಂದ ಹವ್ಯ ಇತನ ಚಾನಲ್ ಅನ್ನು ಅತ್ಯು ಚೊಲ್ಲಿಂತಿಲಿನ ಓನಾಕ ಓದಂಡಕ ನಮ್ಮ ಅಳ ಕಾಣದಿಂದಕ நம்மளுக்கே ಚಾನ್ಸಸ್ ಕಡಿಮೆ ಅಂದ ನ್ಯೂಸ್ ರೀಡಿಂಗ್ಸ್ ಎಲ್ಲ ಕಡಿಮೆ ಅಂದ. ಸೊ ಅವ್ಯ ಅಂಕೇರ್ ಪೋದೆಯೇ ಪಾರ್ತುಟ ಸ್ವಲ್ಪ ಶಾರ್ಟ್ ಲಿಸ್ಟ್ பண்ணானா. ಸೊ ನಾ ಫಸ್ಟ್ ದೂರದರ್ಶನ್ ಹಿಂದಿನ ತಣ್ಣು. ಸೊ ಅವಳಕ್ಕೆ ಬಡ ಪರಿಚಯ ಇಂದ. ಸೊ அப்படி ಆಯ್ತು அப்போ ಶ್ರೀನಾಥ್ ಎಲ್ಲ ಇಂದ ಉದಯಾತ್ಲೆ. ಸೊ ಅವಳೆಲ್ಲ ಏನ ಇತ್ತ ಪಣ್ಣಿ ಇಲ್ಲ ಇವ್ರದ್ದು ಕನ್ನಡ ತುಂಬ ಶುದ್ಧವಾಗಿದೆ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ. ಸೊ ಹಿ ಪ್ರಿಫರ್ಡ್ ಮೀ ಆ್ಯಕ್ಚುಲಿ. ಸೊ ನಾನು ಒಂದ್ಸಲಿ ಒನ್ ಆಫ್ ದ ಸಮ್ ಬ್ಯಾಡ್ ಮೊಮೆಂಟಲ್ಲಿ ಐ ಹ್ಯಾಡ್ ವಾಂಟೆಡ್ ಟು ಕಮ್ ಔಟ್ ಆಫ್ ಉದಯ ಟಿ ವಿ. ಬಟ್ ಅವಾಗ ಶ್ರೀನಾಥ್ ಅವರೇನೆ
ಫೋರ್ಸ್ ಮಾಡಿ ಇಲ್ಲಮ್ಮ ನೀನು ಇರಲೇಬೇಕು ಅಂತ ಹೇಳಿ ಸೊ ಅವರು ಬಲವಂತವಾಗಿ ಉಳಿಸ್ಕೊಂಡ್ರು ನನ್ನ. ಸೊ ಆಮೇಲೆ ನಮ್ಮ ಮ್ಯಾನೇಜರು, ಪ್ರೆಸಿಡೆಂಟು ಎಲ್ಲರೂ ತುಂಬ ಒಳ್ಳೆಯವರು. ಸೊ ದೇ ವಾಂಟೆಡ್ ಮೀ ಟು ಕಂಟಿನ್ಯೂ. ಸೊ ದಟ್ಸ್ ಹೌ ಐ ಕಂಟಿನ್ಯೂಡ್ ಫಾರ್ 17 ಲಾಂಗ್ ಇಯರ್ಸ್. ಸೊ ಆಮೇಲೆ ಎಷ್ಟೊಂದು ಚಾನಲ್ಸ್ ಬಂತು, ತುಂಬ ಜನ ಕೇಳಿದ್ರು ಬನ್ನಿ ಶಿಫ್ಟ್ ಆಗಿ. ಎಲ್ಲ ವರ್ಷಕ್ಕೊಂದ್ಸಲಿ ಜಂಪ್ ಆಗ್ತಾ ಇರ್ತಾರೆ, ಇವತ್ತು ಈ ಚಾನಲ್ ಇರ್ತಾರೆ, ನಾಳೆ ಇನ್ನೊಂದು ಚಾನಲ್ಗೆ ಹೋಗ್ತಾರೆ, ನೀವು ಯಾಕೆ ಶಿಫ್ಟ್ ಆಗಲ್ಲ ಅಂತ. ಇಲ್ಲ, ನನಗೆ ಬೇರೆ ಬೇರೆ ಚಾನಲ್ಗೆ ಶಿಫ್ಟ್ ಆಗೋದಕ್ಕಿಂತ ನನಗೆ ಒಂಥರ ಇಲ್ಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ. ಆ್ಯಂಡ್ ಚೆನ್ನಾಗಿ ಅವರು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಏನೇನು ಮನೆದು ಇದಕ್ಕೆಲ್ಲ ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಮಗೂ ಶಿಫ್ಟ್ಸ್ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾಯಿದ್ರು. ಸೊ ಇಟ್ ವಾಸ್ ಹ್ಯಾಡ್ ಎ ವೆರಿ ನೈಸ್ ಟೈಮ್, ಲೈಕ್ ವೆರಿ ಪ್ಲೆಷರಬ್ಲಿ ಐ ವರ್ಕ್ ಫಾರ್ ಉದಯ ಟಿ ವಿ. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. 17 ವರ್ಷ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಮತ್ತೆ ನ್ಯೂಸ್ ಆಂಕರ್ ಆಗಬೇಕು, ರೀಡಿಂಗ್ ಬರಬೇಕು ಅಂದ್ರೆ ಇದು ವಕಾಬ್ಲರಿ ಕನ್ನಡ ಇರೋಣ. ಹೌದು. ಸೊ ಅದು ಅಪ್ಪಡಿ உங்களுக்கு ಡೆವಲಪ್ ಆಚಿ ಮೊದಲೇ ವರನಿಂದ ಸ್ಕೂಲ್ ಡೇಸ್ ನಮ್ಮೆ ಬುಕ್ಸ್ ಓದಿ ಕಲ್ತಿ ಕನ್ನಡ. ಮುಂಚೆ ಲೈಕ್ ಐ ಯೂಸ್ ಟು ಲವ್ ರೀಡಿಂಗ್ ನಾವೆಲ್ಸ್. ಸೊ ತುಂಬ ಕನ್ನಡ ಬುಕ್ಸ್ ಓದ್ತಾ ಇದೆ, ನಾವೆಲ್ಸ್ ಎಲ್ಲ ಹೇಳಿ. ಆ್ಯಂಡ್ ದೂರದರ್ಶನಲ್ಲಿದ್ದಾಗ ದೇ ಆರ್ ವೆರಿ ಪಂಕ್ಚುಯಲ್, ಲೈಕ್ ತುಂಬ ಸ್ಟ್ರಿಕ್ಟು. ಒಂದು ಇದು ಉಚ್ಚಾರಣೆನೂ ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ, ಹಕಾರ, ಶಾಸ ಇಂಥವೆಲ್ಲ ಈ ಥರ ಏನು ಮಿಸ್ಟೇಕೆ ಆಗ್ಕೊಡ್ದು. ಅದಾದಮೇಲೆ ಒಂದು ಮೀಟಿಂಗ್ ಇರೋದು, ಅದರಲ್ಲಿ ಚೆನ್ನಾಗಿ ಬೈಯೋರು, ಏನು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಎಲ್ಲ ಹೇಳಿ. ಸೊ ನಂದು ಬೇಸ್ ಇದ್ರೇನೆ ದೂರದರ್ಶನ್. ಸೊ ಅಲ್ಲೇ ಸುಮಾರು ಕನ್ನಡ ನಂದು ಇದನ್ನೆಲ್ಲ ಕಲ್ತ್ಕೊಂಡೆ. ಆ್ಯಕ್ಚುಲಿ ನಂದು ಕನ್ನಡ 3rd ಲ್ಯಾಂಗ್ವೇಜ್. ಸಂಸ್ಕೃತ್ ಇಸ್ ಮೈ ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲೀಷ್ 2nd ಲ್ಯಾಂಗ್ವೇಜ್, ಕನ್ನಡ 3rd ಲ್ಯಾಂಗ್ವೇಜ್ ಆ್ಯಕ್ಚುಲಿ. ಸೊ ಬಟ್ ಕನ್ನಡ ಗ್ರಾಮರ್ ವೈಸ್ ಆಗಲಿ, ಬಟ್ ಹಳೆಗನ್ನಡ ಎಲ್ಲ ಇನ್ನೂ ಅಷ್ಟು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇದು ಪ್ರೊನೌನ್ಸಿಯೇಷನ್ ಎಲ್ಲ, ಸೊ ಸಂಸ್ಕೃತ್ ಗೊತ್ತಿರೋರಿಗೆ ಕನ್ನಡ ಈಸಿ ಆಗುತ್ತೆ ಆ್ಯಕ್ಚುಲಿ. ಸೊ ನಾವೆಲ್ಲ ತುಂಬಾ ಸಂಸ್ಕೃತ ಶ್ಲೋಕಗಳು, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಇದೆಲ್ಲ ಹೇಳ್ಕೊಂಡೇ ಬಂದಿದ್ರಿಂದ ಸೊ ನನಗೆ ಉಚ್ಚಾರಣೆ ಕಷ್ಟ ಅಂತ ಅನಿಸ್ಲಿಲ್ಲ. ಅದೇ ಸಂಸ್ಕೃತ್ ಬಂದ್ಬಿಟ್ರೆ ಬೇಸ್ ಅದು ಯಾವುದೇ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ. ಅಂಡ್ ಐ ಲವ್ ಸಂಸ್ಕೃತ್ ಆ್ಯಕ್ಚುಲಿ. ನಮ್ಮ ದೇವನಾಗರಿ ಲಿಪಿ ಅಂತ ನಾವೇನು ಹೇಳ್ತೀವಿ. ಸೊ ಈ ಮತ್ತೂರು ಹೊಸಳ್ಳಿನಲ್ಲೆಲ್ಲ ಆ್ಯಕ್ಚುಲಿ ದೇ ಕಾನ್ವರ್ಸ್ ಇನ್ ಸಂಸ್ಕೃತ್, ಬಟ್ ಐ ಲವ್ ಟು ಡೂ ದಟ್. ಇಲ್ಲಿ ಇದೆ ಈಸಿ. ಹೌದು. ಮತ್ತೆ ಇವಾಗ ನೀವು ದೂರದರ್ಶನ ವರ್ಕ್ ಮಾಡಿದ್ದೀರಾ, ಕರೆಕ್ಟ್. ಆ ಟೈಮ್ಗೂ ಈ ಟೈಮ್ಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಇದು ಇದೆ ಆ್ಯಕ್ಚುಲಿ ನೋಟಿಸೇಬಲ್ ಡಿಫ್ರೆನ್ಸ್. ಹೌದು, ತುಂಬ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಇವಾಗ ಜನ ಮತ್ತೆ ವಾಪಸ್ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಹಾಗೆ ದೇ ಆರ್ ಗೋಯಿಂಗ್ ಬ್ಯಾಕ್ ಟು ಸ್ಕ್ವೇರ್. ಇವಾಗ ಆ ಥರ ನ್ಯೂಸ್ನೇ ಜನ ಇಷ್ಟಪಡ್ತಾ ಇದ್ದಾರೆ, ರಾದರ್ ದ್ಯಾನ್ ದಿಸ್ ಬ್ರೇಕಿಂಗ್ ನ್ಯೂಸು, ದಟ್ ಶೌಟಿಂಗ್. ಸೊ ಅದೆಲ್ಲ ಒಂಥರ ಹೇಳಿದ್ದೇ ಹೇಳೋದು, ದಿನ ಇಡೀ ಫುಲ್ ಅದ ಹೇಳಿದ್ದೇ ಹೇಳೋದು. ಅದೆಲ್ಲದಕ್ಕಿಂತ ಪಾಯಿಂಟ್ ಇದು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳಿ ಇದು ಮಾಡೋದು ಅಂತ ಜನ ದೇ ಆರ್ ಲೈಕ್ ಪ್ರಿಫರಿಂಗ್ ಮೋರ್ ಆಫ್ ಓಲ್ಡ್ ಸ್ಟೈಲ್ ಆಫ್ ನ್ಯೂಸ್ ಓನ್ಲಿ. ನೆನಪಿದೆ, ವೇಟ್ ಫಾರ್ ದ ನ್ಯೂಸ್. ಕರೆಕ್ಟ್. ಹೌದು ಹೌದು. 24 hours ಬರ್ತಾನೆ ಇರುತ್ತೆ. ಇವಾಗ ಏನು ಅಂತ ಇದೇನು ತುಂಬ ಏನು ಸೆನ್ಸೇಷನಲ್ ನ್ಯೂಸ್ ಏನಾದ್ರು ಇತ್ತು ಅಂದರೆ ಜನ ನೋಡ್ತಾರೆ ಹೊರತು ಅದರ್ವೈಸ್ ಏನು ಅಂಥ ಇದೇನಿಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ರಿಗಾರ್ಡಿಂಗ್ ದ ಡಿಬೇಟ್ಸ್ ಆ್ಯಂಡ್ ಆಲ್ ಇಟ್ಸ್ ಗುಡ್ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಜರ್ನಲಿಸಮ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಸೊ ಯು ನೋ ಟು ಹೌ ಟು ಹ್ಯಾಂಡಲ್ ಎ ಪ್ಯಾನಲ್, ಸೊ ಇಂಟ್ರ್ಯಾಕ್ಟ್ ವಿತ್ ದ ಪರ್ಸನಾಲಿಟೀಸ್, ಪೊಲಿಟಿಕಲ್ ಇದೆಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ವೆನ್ ವಿ ರೀಡ್ ಇಟ್ ವಾಸ್ ಲೈಕ್ ಮೋರ್ ಆಫ್ ರೀಡಿಂಗ್ ಆ ಥರ ಇತ್ತು ಅಷ್ಟೇನೆ. ಮತ್ತು ಇದು ನ್ಯೂಸ್ ಚಾನೆಲ್ಸಲ್ಲಿ ಕೆಲವೊಂದು ಬಯಸ್ ಇರುತ್ತೆ, ಪೊಲಿಟಿಕಲ್ ಪಾರ್ಟೀಸ್ ಆಗಲಿ, ಐಡಿಯಾಲಜಿ ಆಗಲಿ. ಕರೆಕ್ಟ್. ಮತ್ತೆ ಅಲ್ಲಿ ಕೆಲಸ ಮಾಡೋರ್ದು ಅವ್ರದ್ದೇ ಒಂದೊಂದು ಐಡಿಯಾಲಜಿ ಇರುತ್ತೆ. ಅದರಲ್ಲಿ ಕೆಲಸ ಮಾಡೋಕ್ಕೆ ಏನಾದ್ರು ಇದಾಗತ್ತಾ ನಿಮಗೆ? ಸೊ ನಾನು ಅದೇ ಆಗಲೇ ಹೇಳ್ದಂಗೆ ನಮ್ಮ ಚಾನಲ್ ಅವರು ಚೀಫ್ಗಳು ಏನು ಹೇಳ್ತಾರೆ ದಟ್ ವಿ ಹ್ಯಾವ್ ಟು ಫಾಲೋ ಜಸ್ಟ್. ಸೊ ಅದರ್ ದ್ಯಾನ್ ದಟ್ ನಮಗೆ ನ್ಯೂಸ್ ರೀಡರ್ಸ್ಗೆ ಅಂತಲೇ ಏನು ನಮಗೆ ಏನು ಫ್ರೀಡಮ್ ಅಂತ ಏನಿರಲಿಲ್ಲ. ಸೊ ನಾನು ವರ್ಕ್ ಮಾಡಿದಾಗ ಉದಯ ಇರ್ಬೋದು ಅಥವಾ ದೂರದರ್ಶನ ಇದ್ದಾಗಲೂ ಅಷ್ಟೇ ಅಷ್ಟೊಂದು ಬಯಾಸ್ಡ್ ಆಗಿ ಏನು ಇದು ಮಾಡ್ತಾ ಇರಲಿಲ್ಲ. ಸೊ ಲೈಕ್ ಇವಾಗ ತುಂಬ ಚಾನಲ್ಸು ಆ ಥರ ಲೈಕ್ ಪೊಲಿಟಿಕಲ್ ಪಾರ್ಟೀಸ್ ಪರ್ಚೇಸ್ ಮಾಡಿಬಿಡ್ತಾರೆ. ಸೊ ಯು ಹ್ಯಾವ್ ಟು ಗೋ ವಿತ್ ದೇರ್ ಐಡಿಯಾಲಜೀಸ್ ಆ್ಯಂಡ್ ಹೌಎವರ್ ದೇ ವಾಂಟ್ ದ ಸ್ಟೋರೀಸ್ ಟು ಬಿ ಇಂಟರ್ಪ್ರಿಟೆಡ್. ಹೌದು ಹೌದು, ನ್ಯೂಟ್ರಲ್ ಆಗಿ ಇರಬೇಕು. ಬಟ್ ಸಮ್ ಹೌ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ ಅನ್ಸುತ್ತೆ ನನಗೆ. ಹೌದು ಹೌದು. ಸೊ
ಎನಿ ಸಜೆಷನ್ಸ್ ಆನ್ ಹೌ ಟು ಇಂಪ್ರೂವ್ ದಿಸ್ ಇಂದ ಹೊರಗೆ ಬರ್ಬೋದಾ ಮೀಡಿಯಾದವರು? I don't think so actually. Now it is too late because now each one is capable of making their own channels. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆ್ಯಂಡ್ ಏನು ನ್ಯೂಸ್ ಆಗದೆ ಇರೋ ಇವರೇ ನ್ಯೂಸ್ ಕ್ರಿಯೇಟ್ ಮಾಡಿ ಈ ಥರ ಎಲ್ಲ ಇದು ಮಾಡಿ ದೇ ಕ್ಯಾನ್ ಗೆಟ್ ಬ್ಯಾಕ್ ದ ಮನಿ ಆಲ್ಸೋ ಫ್ರಮ್ ದ್ಯಾಟ್. ಸೊ ಈ ಥರ ಸಿಚುವೇಶನಲ್ಲಿ ಸೊ ಹಳೆ ಇದಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗೆ. ಹೌದು ಹೌದು. ಸೊ ಅದೇ ಇವಾಗ ಇಂಗ್ಲಿಷ್ ಚಾನಲ್ಸು ಇಟ್ಕೊಳ್ಳಿ. ಇವಾಗ ಹೌದು ಇದು ಒಂದೇ ಪರ್ಸ್ಪೆಕ್ಟಿವ್ ತೋರಿಸ್ತಾರೆ, ಇನ್ನೊಂದ್ ಕಡೆ ಯಾವ್ದು ತೋರಿಸೋದಿಲ್ಲ. ಹೌದು, ದೇ ವಾಂಟ್ ಅದೇ ಶೋ. ಹೌದು ಹೌದು. ಆಡಿಯನ್ಸ್ ಪ್ಲಸ್ ಮೈನಸ್ ಎವ್ಯಾಲ್ಯೂಯೇಟ್ ಮಾಡಕ್ ಆಗಲ್ಲ. ಒಂದೇ ಕಡೆ ನೆಗೆಟಿವ್ ನೋಡ್ತಾ ಇದ್ರೆ ಬಿಲ್ಡಪ್ ಆಗ್ಬಿಡುತ್ತೆ. ಹೌದು ಹೌದು. ಸೊ ಐ ಥಿಂಕ್ ಅದೊಂದು ಸ್ವಲ್ಪ ಚೇಂಜ್ ಆಗ್ಬೇಕು. ಹೌದು ಹೌದು. ನೀವ್ ಹೇಳ್ದಂಗೆ ಹಳೆ ಸ್ಟೈಲ್ಗೆ ಹೋದ್ರೆ ಹೌದು ಆ ತರ ಆದ್ರೆ ಇವಾಗ ಒಂದೇ ಒಂದು ಚಾನಲ್ ಇತ್ತು ಅಂತ ಅಂದ್ರೆ ಲೈಕ್ ಅರ್ಲಿಯರ್ ದೇರ್ ವಾಸ್ ಓನ್ಲಿ ಒನ್ ಚಾನಲ್, ಬರೀ ಮೀನ್ ದೂರದರ್ಶನ್ ಮಾತ್ರ ಇರ್ತಾ ಇತ್ತು. ಆಲ್ ಓವರ್ ಇಂಡಿಯಾ ವೆರೆವರ್ ಯು ಗೋ ಓನ್ಲಿ ದೂರದರ್ಶನ್ ವಾಸ್ ದೇರ್. ಸೊ ಅವರು ಆಸ್ ಇಟ್ ಈಸ್ ಏನು ನ್ಯೂಸ್ ಬರ್ತಾ ಇದೆ ಅದನ್ನು ಹಾಗೆ ತೋರಿಸ್ತಾ ಇದ್ರೆ ಹೊರತು ಏನು ಪಾರ್ಶಾಲಿಟಿ ಆ ಥರ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡೋ ಥರ ಇನ್ನೊಂದು ಪಾರ್ಟಿನ ಇದು ಮಾಡೋ ಥರ ಆ ಥರ ಏನು ಇರ್ತಾ ಇರಲಿಲ್ಲ. ಸೊ ಆ ಥರ ಬರೀ ಒಂದೇ ಒಂದು ಚಾನಲ್ ಇದ್ದರೆ ಸೊ ಎಷ್ಟು ಬೇಕಾದ್ರೂ ಇದಿರ್ಬೋದು, ಡಿವಿಷನ್ಸ್ ಆಫ್ ದ್ಯಾಟ್ ಮೇ ಬಿ ಬ್ರಾಂಚಸ್ ಇರ್ಬೋದು, ಬಟ್ ಇಫ್ ಇಟ್ ಕಮ್ಸ್ ಅಂಡರ್ ಒನ್ ರೂಫ್ ಅಲ್ಲ ದಟ್ ವಿಲ್ ಬಿ ಗ್ರೇಟ್ ಅಂತ ಅನಿಸುತ್ತೆ. ಮತ್ತೆ ನಿಮಗೆ ಅನ್ಸುತ್ತಾ ನಮ್ಮ ಇಂಡಿಯಾದಲ್ಲೂ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಚಾನಲ್ ಇರಬೇಕು? BBC ಡೆಫಿನೆಟ್ಲಿ ಹಾಂ, CNBC ಇವೆಲ್ಲ ಬೇಕಾದಷ್ಟು ಇದೆ ಒಂದು, ಬಟ್ ಇವನ್ ದಟ್ ಈಸ್ ನಾಟ್ ಹ್ಯಾವಿಂಗ್ ದಟ್ ಮಚ್ ಪ್ರೆಸೆನ್ಸ್. ಅದ್ರದ್ದು ಅಷ್ಟು ಕ್ರೆಡಿಟ್ ಎಕ್ಸಾಂಪಲ್ಸ್ ಕೊಡಲ್ಲ ಅವರು ಫಾರಿನ್ ಮೀಡಿಯಾದವರು. ನಾವು CNN BBC ಅವ್ರ ನ್ಯೂಸ್ ಎಲ್ಲ ಕೋಟ್ ಮಾಡ್ತೀವಿ, ನಮ್ಮ ನ್ಯೂಸ್ ಅವ್ರು ಕೋಟ್ ಮಾಡೋದಿಲ್ಲ ಮಾಡ್ತಾರೆ ವೈಡ್ಲಿ. ಸೊ ಆ್ಯಕ್ಚುಲಿ ಐ ಡೋಂಟ್ ನೋ ಟು ಸೇ ಆರ್ ನಾಟ್, ಆಫ್ಟರ್ ಮೋದಿ ಹ್ಯಾಸ್ ಕಮ್ ಸೊ ನಮ್ಮ ಇಂಡಿಯಾನು ಒಂದು ಗ್ಲೋಬಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಸಾಕಷ್ಟು ಬದಲಾವಣೆಗಳಾಗಿವೆ. ಸೊ ಇಂಡಿಯಾ ಇಸ್ ಇನ್ ದಟ್ ಒನ್ ಆಫ್ ದ ಟಾಪ್ ಕಂಟ್ರೀಸ್ ಅಂತ ಹೇಳ್ಬೋದು. ಸೊ ಇವಾಗ ಏನಂದರೆ ಎಷ್ಟೋ ಹೆಚ್ಚು ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದೇ ಆರ್ ಫಾಲೋಯಿಂಗ್, ಆ್ಯಕ್ಚುಲಿ ದೇ ಆರ್ ಫಾಲೋಯಿಂಗ್ ಇಂಡಿಯನ್ ಕಲ್ಚರ್. ಸೊ ನಮ್ಮ ಇಂಡಿಯನ್ಸು ದೇ ಡೋಂಟ್ ವಾಂಟ್ ಬಿಕಮ್ ಇಂಡಿಯನೈಸ್ ಆಗೋದಕ್ಕೆ ಇಷ್ಟಪಡೋದಿಲ್ಲ ಹೊರತು. ಸೊ ಫಾರಿನರ್ಸ್ ದೇ ಆರ್ ಫಾಲೋಯಿಂಗ್ ಯೋಗ ಫಾಲೋ ಮಾಡ್ತಾರೆ. ಆಮೇಲೆ ಮೊನ್ನೆ ನಾನು ಯಾವುದೋ ಒಂದು ಇದರಲ್ಲಿ ನೋಡ್ತಾ ಇದ್ದೆ, ವಿಡಿಯೋ ನೋಡ್ತಾ ಇದ್ದೆ, ಆಫ್ರಿಕನ್ಸ್ ನಮೀಬಿಯಾ ಎಲ್ಲೋ ದೇವರ್ ಚಾಂಟಿಂಗ್ ರುದ್ರ. ಆಮೇಲೆ ವೈಟ್ ಹೌಸ್ ಅಲ್ಲಿ ಇದು ಚಮಕ ಇದೆಲ್ಲ ಮಾಡ್ತಾರೆ. ಸೊ ಐ ಹ್ಯಾವ್ ಹರ್ಡ್ ಆಫ್ ದಟ್ ಈಸ್ ಆಲ್ ಚೇಂಜಸ್. ಕರೆಕ್ಟ್, ದೇ ಆರ್ ನಮ್ಮ ಇದನ್ನ ಕಲ್ಚರ್ನ ಫಾಲೋ ಮಾಡ್ತಾ ಇದ್ದಾರೆ. ದಟ್ ವಾವ್ ಅಂತ ಅನ್ಸುತ್ತೆ ನಿಜವಾಗ್ಲೂ. ಸೊ ವೆನ್ ದೀಸ್ ಅಂಟಿಲ್ ದೀಸ್ ಇಯರ್ಸ್ ಲೈಕ್ 10 years ago down the lane, ಸೊ ನಥಿಂಗ್ ವಾಸ್ ದಟ್ ಸಾರ್ಟ್. ಇವಾಗ ಇಂಡಿಯನ್ಸನ್ನ ಯಾವುದೋ ಒಂದು ಇದರಿಂದ ನೋಡ್ತಾ ಇದ್ರು ಒಂದು ಇವಾಗ, ಬಟ್ ಬೇರೆ ಇದರಲ್ಲಿ ಇಂಡಿಯನ್ಸ್ನ ನೋಡೋ ಲೆವೆಲೇ ಬೇರೆ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಅದೇ ಮೀಡಿಯಾ ಶುಡ್ ಆಲ್ಸೋ ಕಾಂಟ್ರಿಬ್ಯೂಟ್. ಹೇಳಿದ್ರಲ್ಲ ಅದನ್ನೆಲ್ಲ ವೈಡ್ಲಿ ಸ್ಪ್ರೆಡ್ ಮಾಡಬೇಕು. ಹೌದು. ಅದು ಆಮೇಲೆ ಪ್ಲಸ್ ಇವಾಗ ಕೋವಿಡ್ ಎಲ್ಲ ನೆಗೆಟಿವ್ ಕವರೇಜ್ ನೋಡಿದ್ವಿ ನಾವು ನಿಜವಾಗ್ಲೂ. ಹೌದು, ಅದೆಲ್ಲ ಫಾರಿನ್ ಮೀಡಿಯಾಗೆಲ್ಲ ಹೊರಟೋಯ್ತು. ಹೌದು. ವಿ ಶುಡ್ ಹ್ಯಾವ್ ಸಮ್ ಕಂಟ್ರೋಲ್. ಕಂಟ್ರೋಲ್ ಇನ್ನೂ ಒಂದು ಜೋಕ್ ಇತ್ತು, ಚೈನಾದಲ್ಲಿ ಮಾತ್ರ ಇತ್ತು, ಬಟ್ ಇಂಡಿಯಾಗೆ ತೊಗೊಂಬರಕ್ಕೆ ಈ ನ್ಯೂಸ್ ಚಾನಲು ಶತಪ್ರಯತ್ನ ಪಡ್ತಾ ಇವೆ ಕೋವಿಡ್ನ ಅಂತ ಹೇಳಿ. ಬಿಕಾಸ್ ಅದೆಲ್ಲ ಒಂದು ಸ್ವಲ್ಪ ಇರುತ್ತೆ, ಲೈಕ್ ಸೀಸನಲ್ ಕೋಲ್ಡ್ ಆ್ಯಂಡ್ ಫೀವರ್ ಥರನೇ ಇರುತ್ತೆ. ದೇ ಆರ್ ಲೈಕ್ ತುಂಬ ಹೈಪ್ ಮಾಡಿ ತೋರಿಸೋದು, ಅದು ಜನರನ್ನ ಇನ್ನೂ ಒಂದು ಸ್ವಲ್ಪ ಡಿಪ್ರೆಷನ್ಗೆ ತಳ್ಳತ್ತೆ ಅಂತ ಅನ್ಸುತ್ತೆ ನನಗೆ. ಸೊ ಯಾವ್ಯಾವ್ದು ಎಷ್ಟೆಷ್ಟಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ. ಅತಿಯಾದಷ್ಟು ಅಮೃತನೂ ವಿಷ ಅಂತ ಹೇಳ್ತಾರಲ್ಲ. ಹೌಎವರ್ ಗುಡ್ ನ್ಯೂಸ್, ಗುಡ್ ಪ್ರೆಸೆಂಟೇಷನ್ ಯು ಗಿವ್, ಸೊ ಇಫ್ ಇಟ್ ಇಸ್ ನಾಟ್ ಹೆಲ್ಪಿಂಗ್ ದ ಪೀಪಲ್ ಇಟ್ಸ್ ಆಫ್ ನೋ ಯೂಸ್. ಲೈಕ್ ಎಷ್ಟೋ ಜನ ಹೆದರಿಕೆಗೆ ಸತ್ತೋಗಿದ್ದಾರೆ ಸೆಕೆಂಡ್ ವೇವ್ ಬಂದಾಗ. ಸೊ ಆ್ಯಕ್ಚುಲಿ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ನ್ಯೂಸ್ ಚಾನಲ್ ನೋಡೋದೇ ಬಿಟ್ಬಿಟ್ಟೆ ಆ್ಯಕ್ಚುಲಿ ಕೋವಿಡ್ ಬಂದಾಗಿಂದನೂ. ಬಿಕಾಸ್ ಐ ಯೂಸ್ ಟು ಗೋ ಫಾರ್ ಡಿಪ್ರೆಷನ್. ಏನಪ್ಪ ಹಿಂಗೆ ನಾಳೆ ಏನು ಕತೆನೋ ಏನೋ ನಾವು ಇರ್ತೀವೋ ಇಲ್ವೋ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸೊ ಈ ಥರ ಕೆಲವು ಪ್ಲಸ್ ಇದೆ, ನೆಗೆಟಿವ್ ಪಾಯಿಂಟ್ಸ್ ಇದೆ. ಸೊ ಪೀಪಲ್ ಹ್ಯಾವ್ ಟು ಟೇಕ್ ಇಟ್ ಇನ್ ಅ ರೈಟ್ ವೇ ಅಷ್ಟೇ. ಮೀಡಿಯಾ ಒಳ್ಳೆ ಲೈಫ್
கண்டா சொல்லக்கார்ல ராத்திரி இப்போ லேட்டா வரணும் மகந்தி ஒரு வச்சலே ಬೇಗ ಒಪ್ಕೊಂಡು ಮಗಂದಿ ಕರೆಕ್ಟ್ அப்போ அப்படி மேனேஜ் பண்ணிக்கோ ಫ್ಯಾಮಿಲಿ ಮತ್ತೆ ಆಮಾ எனக்கு ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರಾಣಿಂದ ಉದ್ಯಾತ್ಲ ಕರ್ಪೋ 3:00ಕ್ಕೆ ಹಾತ ಉಡಾಣ್ ಮಾಯಿಂದ ಅಪ್ಪೋ ಎಂಗಡ ಅಮ್ಮ ಆಮೇಲೆ ಎಂಗಡ ಅತ್ತೆ ಮಾಮಿಯಾರ್ ರಂಜನ್ಮುಮೆ ಪಶಾಕ ಹೆಂಬ ಸಣ್ಣ ಇಂದಿನ ಅಪ್ಪೋ ಎಲ್ಲ ಅವಳೆ ಪಾತ್ಕೊಂಡಿಂದ ಅವಳೆ ಮ್ಯಾನೇಜ್ பண்ணாಣಿಂದಿನ ಸೊ ಮಾರ್ನಿಂಗ್ 5 to 12 ಅಪ್ಪಡಿ ಇರಾಣಿಂದ ಕೆಲವನ ಮಧ್ಯಾಹ್ನ 2 ಗಂಟೆನು ರಾತ್ರಿ 10 ಗಂಟೆ ಮಾ ಇರಾಣಿಂದ ಅಪ್ಪೋ ಎಲ್ಲ ಅವಳೆಗೆ ಪಾತ್ಕೊಂಡಿಂದ ಸೊ ಅವ್ಯ ಇಂದಿನ ತನು ಎಂಕ ಸಪೋರ್ಟ್ ಎಂಕ ಅದನ್ನ ಕಷ್ಟ ಉಂಟ ನಿಚಿಲ ಅಪ್ಪೋ ಓಕೆ 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 ಸೊ ಆ ಚಾಲೆಂಜಸ್ ಎಲ್ಲ ಸೊ ವರ್ನ ಸೆಕೆಂಡ್ ಶಿಫ್ಟ್ ಇರಂದ ಇತ್ತ ನಾಳೆಗೆ ಮಾರ್ನಿಂಗ್ ಶಿಫ್ಟ್ ಪೋಹಣ್ ಮಾ ಅಂದ ನಿದ್ದೆ ಸರಿಯಾಗಿಲ್ಲ ಸೊ ಅದ್ನಿಯೋ ನಾ ಅವರು 2-3 ಗಂಟೆ ಮಾತ್ರ ತುಂಬಿರಾಣಿ ಸೊ ಹಂಗೆ ಫೋನ್ ಮೇಲೂ ನೀ ಫ್ರೆಶ್ ಆಗಿ ಕಾಣೋಣ ಮೇಕಪ್ ಅನ್ಕಿಂಡ ಮೇಲೆ ವರ್ಕು ಕಣ್ ಕಾಣಕ್ಕಾದ ಅಪ್ಪಡಿ ಎಲ್ಲ ಇದು ಇರಂದೆ ಸೊ ವೆನ್ ವಿ ಹ್ಯಾವ್ ಟು ಫೇಸ್ ದ ಕ್ಯಾಮ್ರಾನು ವಿ ಹ್ಯಾವ್ ಟು ಬಿ ವೆರಿ ಇದು ಫ್ರೆಶ್ ಆಗಿ ಕಾಣೋಣ ಉಂಟು ಇರಂದೆ ನ್ಯೂಸ್ ರೀಡಿಂಗ್ ಏನೋ 1-2 ಅವರ್ಸ್ ಮೊದಲೇ ನೀವು ಪ್ರಿಪೇರ್ ಮೇಕಪ್ ಎಲ್ಲ ಪಣ್ಕೇಣು ಆಮೇಲೆ ವಾಯ್ಸ್ ಓವರ್ಸ್ ಅಂಟೆಲ್ಲ ಇರಂದೆ ಕೆಲವು ಸ್ಟೋರೀಸ್ಗೆಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ಲೇ ನಮ್ಮ ಸ್ಟೋರೀಸ್ ಕೊಡಣ್ಮ ಅಂದ ವಾಯ್ಸ್ ಓವರ್ಸ್ ಎಲ್ಲ ಮೊದಲೇ ಪಣ್ಣಣ್ಮ ಇರಂದೆ ಹೆಡ್ಲೈನ್ಸ್ ಎಲ್ಲ ಅತ್ತ ಮೇಲೆ ಕೊಡಾಣಿಂದಿನ ಲಾಸ್ಟ್ ಮೂಮೆಂಟ್ ವರ್ಕು ನ್ಯೂಸ್ ದ ಟೆಲಿಕಾಸ್ಟ್ ಆಹಾರಕ್ಕೆ ವರ್ ಫ್ಯೂ ಮಿನಿಟ್ಸ್ ಮೊದಲು ಹೆಡ್ಲೈನ್ಸ್ ಕೊಡಾಣಿಂದಿನ ಉದಾನು ಚೇಂಜ್ ಆಹಂದು ಅಂಟು ಅದುಟ್ಟು ಸೆಕೆಂಡ್ ಹಾಫ್ ಅಂಟ್ಕೊಂಡೆ ಇರಾಣಿಂದ ಇದು ಸ್ಪೋರ್ಟ್ಸ್ ನ್ಯೂಸ್ ಇಕ್ಕಲ್ಲ ಕಮರ್ಷಿಯಲ್ ನ್ಯೂಸ್ ಇಕ್ಕಲ್ಲ ಅಂಥ ನ್ಯೂಸ್ ಎಲ್ಲ ಮೊದಲೇ ವಾಯ್ಸ್ ಓವರ್ ಪಣ್ಣಾಣ್ ಮಾಯಿಂದ ವಿದೇಶಿ ಅಪ್ಪಡಿ ಎಲ್ಲ ಇರಾಣಿಂದ ಟೆಲಿಪ್ರಾಂಪ್ಟರ್ ಇರಾಣಿಂದ ಆಕ್ಚುಲಿ ದೂರದರ್ಶನ ಲಿಕ್ಕರ್ಪೋ ಟೆಲಿಪ್ರಾಂಪ್ಟರ್ ಇಂದಿಂದಿಲ್ಲ ಅಪ್ಪೋ ರನ್ ನಾಳೆತೆ ಪ್ರೋಗ್ರಾಮ್ ಇಂಡೆಂತಿದೆ ನಾಳೆತಿದೆ ಎಲ್ಲ ಬಯಹಟ್ ಪಣ್ಣಣ್ಣ ಮಾಯಿಂದ ನಂಗೆ ಸೊ ಅಪ್ಪೋ ನಾ ಅಣ್ಣಿಂದ ಅಯ್ಯೋ ಇತ್ನಿ ಎಲ್ಲ ಬಯಹಟ್ ಪಣ್ಣಿಂದಾಕ ನಾ ಮೆಡಿಕಲ್ಯೋ ಇಂಜಿನಿಯರಿಂಗೋ ಅತ್ತೇನೋ ಪಣ್ಲಾ ಮಾಯಿಂದ ಹೋದ್ರೆ ಪೋ ಇತ್ನಿ ಎಲ್ಲ ಪಣ್ಣಿಂದಾಕ ಅತ್ನ ನಮ್ಮ ಅಪ್ಪೋ ರೀಟೇಕ್ ಹತ್ತದು ಇಲ್ಲ ಲೈವ್ ಇದು ಆಮಾಮ அப்படியே கேமரா பார்த்துக்கண்டே சொல்லணும் மைண்ட் and there was no teleprompter there at that time ಕ್ಷಮಿಸಿ ಅಪ್ಪಡಿ ಅದೇನೋ ಚೊಲ್ಲ ಅನ್ನಕ ಅತ್ತ ಮೇಲೆ ವೈವಿಶ್ ಕಾಣಿಂದು ಪ್ಯಾನಲ್ ಮೀಟಿಂಗ್ ಅಂಟಿರಾಣಿಂದ ಸೊ ವಯ್ಯಾಣಿ ಏನಮ್ಮ ಅಷ್ಟು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ವ ನಿಮಗೆ ಅಂತ ಕೊಡಾಣಿಂದಿನ ಸೊ ದೂರದರ್ಶನ ಹೆಂಬ ಹೆದರ್ಕೆಂಡೆಯೇ ವರ್ಣ ನೀವು ಇತ್ತ ಮುಡ್ಚಂಡು ಬಂದಾಕ ತಲೆ ಎಲ್ಲ ಫುಲ್ಲು ಜ್ವರ ಒಂದುಡಿ ಆಯೋಣಿಂದು ತಲೆನೋವು ಹೆಂಬಾವೇ ಇಂದ ಇಪ್ಪೋ ಅತ್ತ ಈಸಿ ಇಂದಿದ್ದಿಲ್ಲ ಅನಕ ಅಪ್ಪೋ ಕಲ್ತಿನ ಪಾಟು ಎಲ್ಲ ನಮ್ಳಕ್ಕೆ ಅತ್ತ ಮೇಲೆ ಹೆಲ್ಪ್ ಆಚು ಹೆಂಬಾವೇ ಹೆಲ್ಪ್ ಆಚು ಅಂತ ಚೊಲ್ಲ ಓಕೆ 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 ಸೊ ನಿಮಗೆ ಅತ್ರಳು ಕರೆಂಟ್ ಅಫೇರ್ಸ್ ಎಲ್ಲ ಉಂಡೆ ಇಂಪ್ರೂವ್ ಆಚೋದೋಣ ಓದಿ ಓದಿ ಆಮಾ ಆಮಾ ಕರೆಕ್ಟ್ ಚಿಲ್ಡ್ರನ್ ಪೈಜಾಕ್ಲಕ್ಕೆ ಚಳಿ ಕೊಡ್ತೀರಿ ಎಲ್ಲ ಚಳಿ ಕೊಡೋಣಿಂಗಿಲ್ಲ ಎಲ್ಲ ನ್ಯೂಸ್ ಬಗ್ಗೆ ಅತ್ತನ ಅಡ್ವಾಂಟೇಜ್ ಬಡ ಅದೇ ಅವಿಳಕ್ಕೂ ಸ್ಕೂಲಲ್ಲೆಲ್ಲ ಬಡ ಒತ್ತತ್ರು ಅವರನ್ನ ಇದು ನ್ಯೂಸ್ ಪೇಪರ್ ಓದೋಣ ಇನ್ನೆಂತೆ ಮೇನ್ ಇದತ್ತದ ಹೆಡ್ಲೈನ್ ಹೈಲೈಟ್ಸ್ ಅತ್ತದ ಎಲ್ಲ ತರಿಸ್ಕೊಂಡು ಬರೋಣ ಉಂಟು ಇರಾಣಿಂದ ಅಪ್ಪೋ ಎಲ್ಲ ಹೆಲ್ಪ್ ಮಾಡಾಣಿಂದ ನಾ ಸೊ அப்படி உங்களே கன்னட நடரந்தி சோ थैंक यू அப்போದಿಂದ ರನ್ನಿಂಗ್ ಹೋಗಿ ನಮ್ಮ ಆಕ್ಚುಲಿ ಹಿಂಗೆ 78 ಅಣ್ಮೆ ಇಕ್ಕರ್ದೆ ಹಿಂಗೆ ತೋಪ್ನಾರ್ ಕಟಿಚಿಂದ ಆಕ್ಚುಲಿ ಅತ್ತ ನಮ್ಮ ಇಂದ ಇದಕ್ಕೆ ವಂಕಿನ ವರತಕ್ಕೆ ಬಡ ಮತ್ತೆ ರೆನೋವೇಷನ್ ಐತೆಲ್ಲ ಪಣ್ಣಿ ಒಟ್ಟು ಓರೆ ತರ ಕಟಿಚ್ರಾಣ ಇಪ್ಪೋ ನಿಮಗೆ ಕುಚಿಪುಡಿ ಡ್ಯಾನ್ಸ್ ಎಲ್ಲ ಚೊಲ್ಲಿಂಗ ஆமா ಭರತನಾಟ್ಯಂ ಕುಚಿಪುಡಿ ಕಥಕ್ ಅಂಡ್ ಕೊರಿಯೋಗ್ರಫಿ ಸೋ இப்போ சொல்லி போறீங்களா நீங்க ஆமா கீழடலே வர் ஹால் ராಂದ ಸೊ ಹಂಗೆ ಅಡ್ವಾನ್ಸ್ ಲೆವೆಲ್ ಬಿಗಿನರ್ಸ್ ಆಕ್ಚುಲಿ இப்போ ಎಲ್ಲ ವಿದ್ವತ್ ಪೋಸ್ಟ್ ವಿದ್ವತ್ ಪ್ರಿ ವಿದ್ವತ್ ಅಂತರತೆ ಲೆವೆಲ್ ವರಾರ್ದ ಸಣ್ಣ ಪಶಾಳಕ್ಕೆ இப்போ ಕೋವಿಡ್ ಅಂತನೂ ಚೊಲ್ಲಿ ಕೊಡಾಣಿಕಲ್ಲೇ ಕೋಡನ ನಿಯೋಜನಂಗ ಲೈಕ್ ಆನ್ಲೈನ್ ಹೇಳ್ಕೊಡಿ ಅಂತ ಬಟ್ ಈ ಸಮ್ ಹೌ ಡೋಂಟ್ ಫೀಲ್ ಲೈಕ್ ಪ್ರೋಗ್ರಾಮ್ ಇದೆಲ್ಲ ಡಾನ್ಸ್ ಪರ್ಫಾರ್ಮೆನ್ಸ್ ಇದೆಲ್ಲ ಕ್ಲಾಸಸ್ ಎಲ್ಲ ಬಿಕಾಸ್ ಹಿಂಗೆ ಇಟ್ಕೊಂಡ್ರೆ ಅರ್ಧ ಕೈ ಕಾಣುತ್ತೆ ಅರ್ಧ ಕಾಲು ಕಾಣುತ್ತೆ ಈ ಥರ ಐ ಆಮ್ ಅನೇಬಲ್ ಟು ಟೀಚ್ ಪ್ರಾಪರ್ಲಿ ಹಾಂ ಸೊ ಅವಿ ಅತ್ತ ಪಣ್ಣಂಡ್ರಾನ ಕರೆಕ್ಷನ್ಸ್ ಅಪ್ಪಿ ಪண்றது நம்மளுக்கு ಗೊತ್ತಾಗರ್ದಿಲ್ಲ ಸೊ ಅಂತಣು ನಾ ಆನ್ಲೈನ್ ಪಣ್ಣಾಣಿಕಲ್ಲೇ ಸೊ ಆಫ್ಲೈನ್ ಅಯ್ಯೇ ಇಂಟ್ರೆಸ್ಟ್ ಕರ್ವಿಯ ವರನ್ನ ಸೊ ಬಡ ಸೀನಿಯರ್ಸ್ ಎಲ್ಲ ಕರ್ದಿಪ್ಪೋ இப்போ ಅದಕ್ಕೆಲ್ಲ ಇಂಟ್ರೆಸ್ಟ್ ಅದೇನಕ ಎನ್ರೋಲ್ பண்ணலாமா உங்களுக்கு ஷூர் ஷூர் ಅಟ್ಲೀಸ್ಟ್ ಆಗ್ಲಿಕ್ಕೆ ಬೇಸಿಕ್ ಗೊತ್ತು ಉಂಡಕ ಖಂಡಿತ ಖಂಡಿತ ಅಪ್ಪಡಿ ಅದೇ ಫೋನ್ பண்ணிட்டே வரணுமா இல்ல
ಚೊಲಿನ ಕಾಚೆ ಹಾಂ ನೋ ಪ್ರಾಬ್ಲಮ್ ನಮ್ದು ವೆಬ್ಸೈಟ್ ರಾಂದ ಜೇಂಕಾರ ನೃತ್ಯ ನಿಕೇತನ ಅಂಟ ಜೇಂಕಾರ ನೃತ್ಯ ನಿಕೇತನ ಸೊ ஆமாம் ஓகே ಅದ್ನೋ ಜನ ಫೋನ್ ಪಣ್ಣನ ಡ್ಯಾನ್ಸ್ ಸ್ಟುಡಿಯೋನ ಇದು ಹೌದು ಕ್ಲಾಸಿಕಲ್ ಡ್ಯಾನ್ಸ್ ಹೇಳ್ಕೊಡ್ತೀವಿ ಹೌದಾ ನಮಗೆ ಫಿಲ್ಮ್ ಡ್ಯಾನ್ಸ್ ಬೇಕು ಅಂಚೋಲ್ಲ ಅದಕ್ಕೆ ಫಸ್ಟ್ ಜೇಂಕರ ಇದ ಅಂತ ಕೇಳಿದ ತಕ್ಷಣ ಇದು ಕ್ಲಾಸಿಕಲ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳೋದು ಸೊ ಬಿಕಾಸ್ ಇವಾಗ ಡ್ಯಾನ್ಸ್ ಅಂದರೆ ಟುಡೇ ದೇ ವಾಂಟ್ ಟು ಜಾಯಿನ್ ಟುಮಾರೋ ದೇ ವಾಂಟ್ ಟು ಪರ್ಫಾರ್ಮ್ இந்த டிவிலெல்லாம் வர அந்த ரியாலிட்டி ஷோஸ் அதெல்லாம் பார்த்து அவளுக்கும் நாளைக்கு டிவியில் வந்து விடணும் ಉಂಟು ಇದು ಅಪ್ಪಡಿ ಅಂಡ ಕ್ಲಾಸಿಕಲ್ ಡ್ಯಾನ್ಸ್ ಅಂಡಾಕ ಅವ್ರ ತಪಸ್ಸ ಪಲೆ ಹತ್ತನೆಯೋ ವರ್ಷ ಕಲ್ವಣ್ ಮಹಂದ ದೇರ್ ಇಸ್ ನೋ ಎಂಡ್ ಟು ಇಟ್ ನಾನು ಸುಮಾರು ವರ್ಷ 10 ವರ್ಷ 20 ವರ್ಷ ಎಲ್ಲ ಕಲ್ತ್ಕೊಂಡು ರಾಣಿ ಇನ್ನೂ ನಾ ಸ್ಟೂಡೆಂಟ್ ಆಯ್ತಾ ರಾಣಿ ಐ ಆಮ್ ನಾಟ್ ಅಟ್ ಆಲ್ ಪರ್ಫೆಕ್ಟ್ ಸೊ ಲೈಫ್ ಲಾಂಗ್ ಕಲ್ತ್ಕೊಂಡೇ ಇಲ್ಲ ನಾನು ಯಾವತ್ತೂ ನಾನು ಕಲ್ತಿದ್ದೀನಿ ಅಂತ ಹೇಳೋದೇ ಇಲ್ಲ ಸೊ ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಐ ವಿಲ್ ಬಿ ಅ ಸ್ಟೂಡೆಂಟ್ ವೆರಿ ವೆಲ್ ಸೆಡ್ ಬೀಟ್ ಎನಿ ಪ್ರೊಫೆಷನ್ ಯಾವ್ದಾರಾಗಲಿ ವಿ ಹ್ಯಾವ್ ಟು ಕೀಪ್ ಆನ್ ಇಂಪ್ರೂವಿಂಗ್ ಎಸ್ ಹೌದು ಆ್ಯಂಡ್ ಅವ್ರು ಈಗಿನ ಟ್ರೆಂಡ್ ಆ ಥರ ಅಲ್ಲ ಆ್ಯಂಡ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಬರ್ತಾರೆ ಒಂದು 2-3 ಕ್ಲಾಸ್ಗೆ ಸುಸ್ತಾಗ್ಬಿಟ್ಟಿರ್ತಾರೆ ಸೊ ಬಿಕಾಸ್ ದೇ ವಾಂಟ್ ಪರ್ಫಾರ್ಮೆನ್ಸ್ ದೇ ವಾಂಟ್ ಟು ಗಿವ್ ಪ್ರೋಗ್ರಾಮ್ಸ್ ವಿಚ್ ಇಸ್ ನಾಟ್ ಹ್ಯಾಪನಿಂಗ್ ಇದು ಆ ಥರ ಅಲ್ಲ ನಮಗೆ ಬೇಸಿಕ್ ಸ್ಟೆಪ್ಸ್ ಒಂದು 6 ಮಂತ್ಸ್ ಬರುತ್ತೆ ಆಮೇಲೆ ಡಿಫ್ರೆಂಟ್ ಐಟಮ್ಸ್ ಇರುತ್ತೆ ಅಲರಿಪು ಜತಿಸ್ವರಂ ಶಬ್ದಂ ವರ್ಣಂ ಪದಂ ತಿಲ್ಲಾನ ಅದೆಲ್ಲ ಆದಮೇಲೆ ಎಕ್ಸ್ಪ್ರೆಷನ್ಸ್ ಯಾವ ಥರ ಇದೆಲ್ಲ ಕೊಡಬೇಕು ಅಭಿನಯ ಎಲ್ಲ ಓರಿಯೆಂಟೆಡ್ ಇರುತ್ತೆ ಸೊ ಎಲ್ಲ ಕಲಿಯೋದಿಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು 5-10 ಇಯರ್ಸ್ ಆದರೂ ಬೇಕು ಕಮ್ ಟು ರೀಚ್ ಅ ಲೆವೆಲ್ ಸೊ ಹಾಗಾಗಿ ಅಷ್ಟು ಪೇಷನ್ಸ್ ಇಲ್ಲ ಸೊ ಅವರು ಆ ಲೆವೆಲ್ಗೆ ಬರೋ ಹೊತ್ತಿಗೆ ಅವರು ಒಂದು SSLC PUC ಆ ಥರ ಬಂದ್ಬಿಡ್ತಾರೆ ಸೊ ಟೆಕ್ನಿಕಲ್ ಕೋರ್ಸಸ್ಗೆ ಹೋಗಬೇಕು ಅಂತ ಇದನ್ನು ಬಿಟ್ಬಿಡ್ತಾರೆ ಸೊ ದೇ ನಾಟ್ ಸೋ ವೆಲ್ ಡೆಡಿಕೇಟೆಡ್ ಅಂತ ಅನಿಸುತ್ತೆ ಸೊ ಇತ್ತೊಳ್ಳೆ ಕರಿಯರ್ ಪಣ್ಲಮ್ಮ ಡ್ಯಾನ್ಸ್ ಒಳ್ಳೆ ಡೆಫಿನೆಟ್ಲಿ ಪಣ್ಲ ಆ್ಯಕ್ಚುಲಿ ಪಣ್ಲ ಅನಕ ದೇ ಹ್ಯಾವ್ ಟು ಹ್ಯಾವ್ ತುಂಬ ಫೋಕಸ್ಡ್ ಆಯ್ಕಣು ಆ್ಯಂಡ್ ಇಟ್ಸ್ ನಾಟ್ ಈಸಿ ಟು ಮೇಕ್ ಮನಿ ಆ್ಯಸ್ ಲೈಕ್ ಹಿಂಗೆ ಅವರ ಇಂಜಿನಿಯರ್ ಅನ್ನಕ ಕಂಪ್ಯೂಟರ್ ಸೈನ್ಸ್ ಓದಿನಾಕ ಅವ್ರ ಮಾಸ್ತಕ್ಕೆ ಲಕ್ಷಗಟ್ಟಲೆ ಬರಂದು ಅನ್ನಕ ಹಿಂಗೆ ಲಕ್ಷಗಟ್ಟಲೆ ಸಂಪಾದನೆ ಪಣ್ಣೋಣಕ 10 ವರ್ಷ ಹಾಣ್ ಮಹಂದ ಸೊ ಒಂದು ಪ್ಯಾಷನ್ ಇಕ್ಕಣು ಒಂದು ತಪಸ್ ಇಕ್ಕಣು ಅನ್ನ ಆಸೆಯಿಂದಾಕ ಅಂದೆ ಹೊರತು ಅವರು ಹಣ ಸಂಪಾದನೆ ಮಾಡೋದಕ್ಕೆ ಕಷ್ಟ ಇದು ಬೇಡ ಕಮಿಂಗ್ ಬ್ಯಾಕ್ ಟು ಡ್ಯಾನ್ಸ್ ಉಂಗ್ರೆ ತರಂಗ ಒಳ್ಳೆ ಮ್ಯಾಗಝೀನ್ಸ್ ಒಳ್ಳೆಲ್ಲ ಫೋಟೋ ಬಗ್ಗೆ ಅದು ಆ್ಯಕ್ಚುಲಿ ಬೇಲೂರು ಹಳೇಬೀಡು ಟೆಂಪಲಲ್ಲೇ ಮಂಕಿಣಿಂದು ತರಂಗಾತೆ ವಿಳೆಯೇ ಸ್ಪೆಷಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅನ್ನು ಪರ್ಮಿಷನ್ ಮಂಕಿಣಿಟ್ಟು ಮಂಕಿಣಿಂದು ಸೊ ಅದು ಪಬ್ಲಿಷ್ ಆಯಿಂದು ತರಂಗ ಮ್ಯಾಗಝೀನಲ್ಲಿ ಅದಾದಮೇಲೆ ಹೆಂಬ ಇಂಕ್ ಲೆಟರ್ಸ್ ಬಂತು ಪಾರ್ಥ ವಿಳೆಲ್ಲ ಹೆಂಬ ಇತ್ತ ಪಣ್ಣಿ ಅಪ್ರಿಷಿಯೇಟ್ ಪಣ್ಣಿ ಎಲ್ಲ ಇತ್ತ ಪಣ್ಣಿಂದಿನ ಏನಕ್ಕೆ ದಟ್ ವಾಸ್ ಅನ್ ಐ ಥಿಂಕ್ 88-89 ಇಲ್ಲ ಆಮ ಹಂಗಡೆ ಕಾರ್ಯ ಒಟ್ಟೊಟ್ಟಿ ಹಂಗಡೆ ಹಾಬೀಸ್ ಅತ್ತೆ ಫ್ರೀ ಟೈಮ್ ಪ್ರಾಣಿಗೆ ನಿಮಗೆ ಫ್ರೀ ಟೈಮ್ ಅಂಡಕ ಓಕೆ ಸೊ ಐ ಲವ್ ಟ್ರಾವೆಲಿಂಗ್ ಸೊ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಟ್ರಾವೆಲ್ ಪೋಹಣಿ ಸೊ ದೇಶ ಸುತ್ತೋದು ಕೋಶ ಓದು ಉಂಟ ಅದೇ ಈ ಕರುಡಿ ಆನತ್ನ ಇಕರತ್ನ ಆನತ್ನ ಜಾಗಂಗ್ಲ ಪಾರಣ ಉಂಟು ಎಂಕ ಆಶಾರ ಅಂತ ಆಮೇಲೆ ಐ ವಾಂಟ್ ಟು ಚಾಲೆಂಜ್ ಮೈ ಸೆಲ್ಫ್ ಲೈಕ್ ಆ್ಯಸ್ ದ ಏಜ್ ಗೋಸ್ ಆನ್ ಯು ನೋ ಸೊ ಇಪ್ಪೋ ಆಲ್ಮೋಸ್ಟ್ ಐ ಆಮ್ ಗೋಯಿಂಗ್ ಟು ಬಿ 55 ಸೊ ಇಪ್ಪೋ ಇಂದ ವಯಸ್ಸಲು ಎಂಕ ಓದಾನು ಪಣ್ಣಕ ಆಹಂದ ಅಂತ ಎನ್ಕೆ ನಾನೇ ಚಾಲೆಂಜ್ ಪಣ್ಕ ಉಂಟು ಎಂಕ್ ಸೊ ಅಂತೂ ನಾ ಬಡ ಹೈಕಿಂಗ್ ಟ್ರೆಕಿಂಗ್ ಅಪ್ಪ ಎಲ್ಲ ಪೋಹಣಿರಣಿ ಫ್ರೆಂಡ್ಸ್ ಜೊತೆಲೆ ಸೊ ಅದರ ಥರ ಹಾಬಿ ಹೆಂಚೋಲ್ಲ ಯಾ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಪಾರ್ತಿಕಲೆ ಜಾಸ್ತಿ ಪೋಹರ್ತಕ್ಕೆ ಇಷ್ಟೂರ ಅಂತ ಅನಕ ಉತ್ತರಾಖಂಡ್ ಪೋಯಿಂದೆ ಸೊ ವ್ಯಾಲಿ ಆಫ್ ಫ್ಲವರ್ಸ್ ಹೇಮಕುಂಡ್ ಸಾಹಿಬ್ ಅಂಟ್ இப்போ ரீசெண்ட் ஆகிட்டு இங்கே குடிபண்டுன்ட்டு அங்கே ட்ரெக் போயிருந்தேன் ஸோ இங்கே ஹத்திரத்தில் அங்கங்கே அந்த அத்தியெಲ್ಲ ಪಾರಾಯಣ ಉಂಟು ಆಶಾರ ಅಂದ ಸೊ ಅದೇ ಪಾರಣು ಅನಾ ಅದೇ ಇನ್ ಜನ್ರೇಷನ್ಗೆ ನಮ್ಮ ಇನ್ನೂ ನಮ್ಗೆ ಸಾಧ್ಯರ್ಥಕ್ಕೆ ಇನ್ನೂ ರಾಂದ್ ಅಂತ ಕಾಟಿ ಕೊಡೋಣ ಉಂಟು ಎಂಕ ಈ ಕರೆದು ಸೊ ಇಟ್ಸ್ ನಾಟ್ ದ ಎಂಡ್ ಇಟ್ಸ್ ಜಸ್ಟ್ ದ ಬಿಗಿನಿಂಗ್ ಅಂತ ವಿದೇಶಕ್ಕೆ போறானிக்கோ ஆமா இப்போ அமெரிக்கன்ஸ் இந்தியா அந்த அப்படி பாவனை அவங்க
ಅದೇ இப்போ ಇತ್ತಲೇ ನಮ್ಮ ಇಂಡಿಯನ್ಸ್ಗೆ ಜಾಸ್ತಿ ಅಮೆರಿಕನ್ಸ್ ಪಲೆ ಅವಿಳ ಫಾಲೋ ಪಣ್ಣೋಣ್ರ ಅನಕ್ಕೆ ಅಮೆರಿಕನ್ಸ್ ಇಂಡಿಯನ್ ಕಲ್ಚರ್ ಫಾಲೋ ಪಣ್ಣೋಂಟು ಹಂಗೆ ಪ್ರತಿ ಒಂದು ಫೆಸ್ಟಿವಲು ಸೆಲೆಬ್ರೇಟ್ ಪಣ್ಣನ ಆ್ಯಕ್ಚುಲಿ ಸೊ ನವರಾತ್ರಿ ಇಕ್ಲ ಸೊ ಅವಿಡ ಹಾಕ್ಲೆಲ್ಲ ಅಳ್ಚುಟ್ಟು ಎಲ್ಲ ಲಲಿತಾ ಸಹಸ್ರನಾಮ ಚೊಲ್ಲಿಯರ್ದು இப்படி எல்லாம் பண்ணனா பொம்பேலாம் வையனா ஸோ அவையா அப்படி இதில் கிறிஸ்மஸ்ல இந்த இதெல்லாம் வையனா சாந்தா கிளாஸ் பொம்பைக்கெலாம் ಅಥವಾ ಯೇಸು ಕ್ರಿಸ್ತಂದ ಇದೆಲ್ಲ ವಯ್ಯನ್ಯ அப்படியே ನಮ್ಮದೇ ಬೊಂಬೆಡು ವಯ್ಯನ ಸೊ ದೇ ಆರ್ ವೆರಿ ಇಂಟ್ರೆಸ್ಟೆಡ್ ಆಮೇಲೆ ಯೋಗ ಪಂಡನ ಸೊ ದೇ ಚಾಂಟ್ ಶ್ಲೋಕಾಸ್ ಸಂಸ್ಕೃತ್ ಶ್ಲೋಕಾಸ್ ಸೊ ಆ್ಯಕ್ಚುಲಿ ಅವಳೇ ನಮ್ಮದೇ ಕಲ್ಚರ್ ಜಾಸ್ತಿ ಫಾಲೋ ಪಣ್ಣಾನ ಅಂತ ಅಣ್ಣ ನಮ್ಮಣ್ಣ ஆமாம் they have got that thing attraction towards our culture ಅಂತ ಅನ್ಸುತ್ತೆ ಆಮಾಂ ಸಂಸ್ಕೃತ ಪಾಠಶಾಲೆ ಆಮೇಲೆ ದೇ ರಿಸೈಟ್ ಭಗವದ್ಗೀತಾ ಅಂತಾಕ್ಷರಿ ಸೊ ನಮ್ಮ ಇನ್ನೂ ಹಳೆ ಕಾಲತೆ ಪಾಠಳೆ ಅತಿ ಚೊಲ್ಕಿಂಡ್ರಾಣು ಅವ ಭಗವದ್ಗೀತೆ ಅಂತ್ಯಾಕ್ಷರಿ ಚೊಲ್ಲನ ಸೊ ಅದೆಲ್ಲ ಅವ್ರ ಥರ ಹೆಂಬ ಖುಷಿ ಅಂದ ನಮ್ಳಕ್ಕೆ ಓಕೆ ಓಕೆ ಆಮೇಲೆ ಉಂಗಡೆ ಇದು ಕುಕಿಂಗ್ ಬಗ್ಗೆ ಚೋಣಿಗ್ಲ ಸಂಕೇತಿ ಅಡುಗೆ ಫೇಮಸ್ ಇರೋದೇ ಎಲ್ಲ ಇರೋದೇ ಕರೆಕ್ಟ್ ನಿಮ್ಗಳು ಹಾತುಳ್ಳೆ ಡೆಫಿನೆಟ್ಲಿ ಯಾ ಐ ಲವ್ ವಿ ಆರ್ ಆಲ್ ಪ್ಯೂರ್ ವೆಜಿಟೇರಿಯನ್ಸ್ ಅಲ್ಲ ಸೊ ಐ ಲವ್ ಕುಕಿಂಗ್ ಆ್ಯಂಡ್ ವಿ ಹಾರ್ಡ್ಲಿ ಯೂಸ್ ಈವನ್ ಗಾರ್ಲಿಕ್ ಆಲ್ಸೋ ಆನಿಯನ್ಸ್ ಯೂಸ್ பண்ணி ಆನಕ ಐ ಲೈಕ್ ಮೈ ಸಂಕೇತಿ ಕ್ಯೂಸನ್ ಆ್ಯಂಡ್ ಸಮ್ ಆಫ್ ಮೈ ಇದೆಲ್ಲ ಬಂದ್ರ ಅಂತ ಆ್ಯಕ್ಚುಲಿ ಯೂಟ್ಯೂಬ್ ಉಳ್ಳೆ ಎಲ್ಲ ಅವ್ರಿಗೆ ಅಡ್ಬೊಂಟಾಕ ಕೊಡ್ತಾಕ ಏನೇದು ವರ ಅಂತ ಆ್ಯಕ್ಚುಲಿ ಸೊ ಐ ಆಮ್ ಎ ಗುಡ್ ಕುಕ್ ಆ್ಯಂಡ್ ಸಂಕೇತಿ ಡಿಶಸ್ ಆ್ಯಕ್ಚುಲಿ ಫೇವ್ರೆಟ್ ಸಂಕೇತಿ ಡಿಶ್ ಅದೇ ಎಂಕೆಲ್ಲ ಚೋಮಾಯಿ ಕೊಳ್ಕಟ ಅವರ್ಗಡ್ಬು ತಟ್ ಆ್ಯಂಡ್ ಬೇಸಿಕಲಿ ಐ ಲವ್ ಸ್ವೀಟ್ಸ್ ಸೊ ಎಲ್ಲ ಸ್ವೀಟ್ಸು ಇಷ್ಟು ಎನ್ಕೆ ஆமாம் எங்கள் ஹஸ்பண்ட் வந்துட்டு ராமகிருஷ்ணா ಅಂಟ ಅವ ಮೊದಲು WS ಇಂಡಸ್ಟ್ರೀಸ್ ಅಂತ ಹಂಗೆ ವರ್ಕ್ ಮಾಡಾಣಿಂದ ಅದಾದ್ಮೇಲೆ ಚೈನಾತಕ್ಕೆ ಪೋನ ಹಂಗೆ 10 ವರ್ಷದಿಂದ ಇಪ್ಪೋ ಚೈನಾ ಹಾಂಗ್ಕಾಂಗ್ ಬೇಸ್ ಕಂಪ್ನಿಲೆಯೇ ಹಿಂಗೆ ಬ್ಯಾಂಗ್ಳೂರ್ ಐತಲ್ಲೇ ಡೈರೆಕ್ಟರ್ ಆಯ್ರಾಡ ಸೊ ಅವ ಹಿಂಗೆ ವರ್ಕ್ பண்ணாடி கருது ஊட்டாக்கா இங்கே மாமனாராடா ஹாத்தில் ரெண்டு பஷாக்கா புல் பஷாக்கா ரெண்டு அமெரிக்காத்தில் ரானா ஸோ நாட் பொண்ணு ಆಮೇಲೆ இப்போ ಇದು ಪೋತಿಯೋ ಆಚೆ ಹೆಂಗೆ ಬಣ್ಣ ಸೊ ಶಿ ಇಸ್ ಸಮ್ 3.5 months old now so I am blessed with a good family I am very grateful to God for giving me a good family, good husband, good in-laws, good parents, everything and good children. That's what we need. yes ஆமா ಮೀಡಿಯಾ ಉಟ್ಮೇಲೆ இப்போ ಆಕ್ಟಿವಿಟೀಸ್ ಆ್ಯಕ್ಚುಲಿ ಉಟ್ರಾಣಿಂಟ್ ಓದಿಲ್ಲ ನಮ್ಮ ಇಪ್ಪೋ ಫ್ರೀಲಾನ್ಸರ್ ಪಣ್ಣಾಣಿ ವಾಯ್ಸ್ ಓವರ್ಸಕ್ಕೆ ಪೋಹಂಡಾಣಿ ವಾಯ್ಸ್ ಡಬ್ಬಿಂಗ್ ಅದಾದಮೇಲೆ MC ಆಯ್ತು ಪೋಹಂಡಿರಣಿ ಸ್ಟೇಜ್ ಶೋಸಕ್ಕೆಲ್ಲ ಸೊ ಡಾನ್ಸ್ ಪ್ರೋಗ್ರಾಮ್ಸ್ ಇದಕ್ಕೆಲ್ಲ ಪೋಹಂಡಿರಣಿ ಸೊ ಆ್ಯಂಕರಿಂಗ್ ಇದಕ್ಕೆಲ್ಲ ಪಣ್ಕಿಂಡ್ರಾಣಿ ಸೊ ಸುಮಾರು ಜನ TV ಸೀರಿಯಲ್ ಕಳಿಯಾನ ಹೆಂಗೋದೋ ಅದನ್ನ ಇಷ್ಟು ಹಾಡಿಕಲ್ಲ ಇಪ್ಪೋ ಪೋಹರ್ತಕ್ಕೆ ಸೊ ಐ ಆಮ್ fulfilled with this much satisfied. ಬಸವಾಪಟ್ಟಣಕ್ಕೆ ವಿಸಿಟ್ ಮಾಡಿದ್ದೆ ಚೈಲ್ಡ್ಹುಡ್ ಒಳ್ಳೆ ಖಂಡಿತ ಯಾ ವೆರಿ ಮಚ್ ವೆರಿ ಸ್ವೀಟ್ ಮೆಮೊರೀಸ್ ಆ್ಯಂಡ್ ಎವರ್ಗ್ರೀನ್ ಮೆಮೊರೀಸ್ ಸೊ ವರ್ಷಕ್ಕೆ 2 ವಾರಿ ನಾ ದಸರಾ ಹಾಲಿಡೇಸ್ ಆಮೇಲೆ ಸಮ್ಮರ್ ಹಾಲಿಡೇಸ್ಗೆ ಪೋಹಾಣಿಂದೆ ಹಂಗೆ ಫ್ರೆಂಡ್ಸ್ ಜೊತೆಲೆಲ್ಲ ಗುಮ್ ಕಟ್ಕೊಂಡು ಇಪ್ಪೋ ಇದು ಶಂಕರ್ ಬಾದ್ಯಾರ್ ಇಕ್ಲ ಅಥವಾ ವಾಸು ಬಾದ್ಯಾರ ಅವಳ ಫ್ಯಾಮಿಲಿ ಅವಳ ಜೊತೆಲೆಲ್ಲ ಹೆಂಬ ಎಂಕ ಒಡನಾಟೋ ಇಂದು ಆಮೇಲೆ ಗುಡಿ ಹಾತೇವ್ಯ ಅಂತ ಹಂಗೆ ಲಕ್ಷ್ಮೀಕಾಂತ್ ಸ್ವಾಮಿ ದೇವಸ್ಥಾನತ್ತೆ ವಿಡಹಾತೇವ್ಯ ಫ್ರೆಂಡ್ಸ್ ಎಲ್ಲರೂ ನಮ್ಮ ಒಡ್ಚಾಲ ಒಂದು 8 ಗಂಟೆಗೆ ಹಾತ ಹುಟ್ಟಾಕ ವಾಪಸ್ ವರಾಣಿನಿಂದೆ 8 ಗಂಟೆ ರಾತ್ರಿ ಅದನ್ನ ಪೋದೆಮ್ಮ ಕಾಂಪಿಟೇಷನ್ ಮೇಲೆ ಪಾಟ್ ಚೊಲ್ಕಿಂಡು ರಾಮೋತ್ಸವತ್ಲೆ ಎಲ್ಲತ್ಯೂ ಹೆಂಬ ಎಂಜಾಯ್ ಪಣ್ಣಾಣಿಂದು ನಿಜಮ அந்த டேஸ் புனः வரலாணி அந்த ஆனாக்க அந்த மெமோரிஸே போறோம் நம்மளுக்கு செரிஷ் பண்றதுக்கு இடி லைஃப் ரொம்ப ಖುಷಿಯ அந்த உங்களுடைய கரியர் உள்ள சுமாரி நீங்கள் செலிபிரிட்டிஸ் மீட் பண்ணிடுறா நீங்கள் பாலிட்டிஷியன்ஸ் ஆகடி இல்லை ஃபிலிம் ஸ்டார்ஸ் ஆகடி ಸೊ ಎನಿ ಮೆಮೊರೇಬಲ್ ಇದು ಉಂಗಡೆ ಡಾಕ್ಟರ್ ರಾಜ್ಕುಮಾರ್ ಆಗಡಿ ಇಲ್ಲ ಡೆಫಿನೆಟ್ಲಿ ಸೊ ಇನ್ ಲೈಫ್ ಕೆರಿಯರಲ್ಲೇ ವೆರಿ ಇಂಪಾರ್ಟೆಂಟ್ ಅಂದಾಕ ಡಾಕ್ಟರ್ ರಾಜ್ಕುಮಾರ್ ಅವಡೆ ಅಂತಿಮ ಇದಕ್ಕೆ ದರ್ಶನಕ್ಕೆ போயிந்து அப்போ நியூஸ் வந்த தಕ್ಷಣமே ದಾರಿಯು ಉಡಾಣಿಂದಿಲ್ಲ அப்போ ಉದ್ಯಾತ ವಿಡ ಮಾತ್ರ ಹಂಗೆ ವಿಡಾತಕ್ಕೆ போயிட்டு ದರ್ಶನ பண்ணறதுக்கு ಆಮೇಲೆ ಅವಳ ಜೊತೆ ವಾಚೋಲರ್ತಕ್ಕೆ ಎಲ್ಲ ಪಣ್ಣಿಂದು
ಸೊ ಅದೊಂದು ಅಪೋ ಲೈವ್ ಅವರೇ ಟೆಲಿಕಾಸ್ಟ್ ಇದಾಹಣಿಂದ ಅದಾದ್ಮೇಲೆ ಹಿಂಗೆ ಒಂದು ಹಾತಕ್ಕೆ ನಾ ವಾಪಸ್ ಬಂದ್ಮೇಲೆ ಕೋಡಾಣಿಂದಿನ ಎಲ್ಲರ ಮೇಲೆ ಹಾತಲೆಲ್ಲ ಯಾಕೆ ಅಷ್ಟೊಂದು ಅಳ್ತಾ ಇದ್ದೆ ನೀನು ಅಂತ. ಅದೇ ನಿಮಗೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ಲೈವ್ ಬರ್ತಾಯಿತ್ತು ನೋಡು ನೀನೆಲ್ಲ ಫುಲ್ ಅಳ್ತಾ ಇದ್ದೆ. ನನಗೆ ರಾಜ್ಕುಮಾರ್ ಅವಳ ಪಾತುಟ್ಟು ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ಅವಳ ಜೊತೆಲೆಲ್ಲ ವಾರ್ಚೊಲ್ಲಿ ರವಿಚಂದ್ರನ್ ಎಲ್ಲ ಹಿಂದಿನ ಅಪ್ಪೋ ದಾರ್ಕು ವಾರ್ಚೊಲನ್ ಇದೇ ಹಿಂದಿಂದಿಲ್ಲ. ಆ್ಯಕ್ಚುಲಿ ಎಂಕ ನ್ಯೂಸ್ ಓದಿಂದು ಹೆಂಬ ಖುಷಿತ ವಿಷಯ ಉಂಡಾಕ ರಾಜ್ಕುಮಾರ್ ರಿಲೀಸ್ ಆಯಿಂದು ಅಪ್ಪಡಿಯೇ ದುಃಖತೆ ವಿಷಯ ಉಂಡಾಕ ರಾಜ್ಕುಮಾರ್ ಪೋನ್ ಟೈಮ್ ಉಳ್ಳೆ ಇದಾಯಿಂದು ಅದು ಉಟ್ಟಾಕ ದೇವೇಗೌಡ ಅವಳ ಮೀಟ್ಪಣಿ ರಾಣಿ ವಾರ್ಚೊಲಿ ರಾಣಿ ಆಮೇಲೆ ಸಿದ್ಧಗಂಗಾ ಶ್ರೀ ಅವಳ ವಾರ್ಚೊಲಿ ರಾಣಿ ಸುಮಾರು ಫಿಲ್ಮ್ ಆ್ಯಕ್ಟರ್ಸ್ ಫೋನಿನಲ್ಲೇ ವಾರ್ಚೊಲಿ ರಾಣಿ ಡೈರೆಕ್ಟ್ ಇಲ್ಲ ಅಂತಲುಮೆ. ಸೊ ಸಾಕಷ್ಟು ಪರ್ಸನಾಲಿಟೀಸ್ ಪಾರ್ಥರಾಣಿ ರಾಜ್ಕುಮಾರ್ನಾಕ ಎನ್ಕ ಆರಾಧ್ಯ ದೈವ ಅವಾಡೇತ ಇಟ್ಪಂಡಿ ಕರೆದು ನಿಜಮ ಉದಯ ಟಿವಿ ಆಭಾರಿಯ ರಾಣಿ ಇಂಟೆ ಚೋಲ ಒಕ್ಕಂಡಾಕ ಉದಯ ಟಿವಿ ಉಂಡ ಉಟ್ಟಾನ್ ಮೇಲೆ ದಾರಿಯು ಹಂಗೆ ಅಲೋ ಪಂಡಿತಿಲಿನ ಅಪ್ಪೋ. ಸೊ ಎಲ್ಲ ಗಲಾಟೆ ಆಯೋಡಂದು ಉಂಟು ಆನಾಲು ಹೆಂಬ ಗಲಾಟೆ ಆಚು ಅಂದಮೇಲೆ. ಸೊ ಬಟ್ ಅದೇ ಮತ್ತೆ உங்களுக்கு ஒரு ஹாத்தில் பார்த்த சுமார் அவார்ட்ஸ் எல்லாம் வந்தது உங்களுக்கு ಅದರ್ ಮೆಮೊರೇಬಲ್ ಅವಾರ್ಡ್ உங்களுக்கு இப்போதைக்கு அப்போ இருக்கிறது ಯಾ ಲೈಕ್ ಮಾಧ್ಯಮ ರತ್ನ ಅವಾರ್ಡ್ ಒಂದ್ರಂದು ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ ಕೆಂಪೇಗೌಡ ಅವಾರ್ಡ್ ಒಂದ್ರಂದು ಆ್ಯಂಡ್ ನಾಟ್ಯರಾಣಿ ಶಾಂತಲಾ ಅಂಟ್ ಕೆಲವು ಇಟಗಿ ಉತ್ಸವದ ಇಟಗಿ ಒಂದ್ರಂದು. ಥ್ಯಾಂಕ್ ಯು ಸೋ ಮಚ್ ವಾಣಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ಬಿಸಿ ಶೆಡ್ಯೂಲ್ ಇನ್ನೋ ಎಂಕೋಸ್ಕರ ಟೈಮ್ ನಿಮಗೆ వచ్చింది ಸೊ ಅದಕ್ಕೆ Thank you so much for appearing in your channel, especially Sanketi channel alla vandinde or italla vandrani main italla news channel like public personality like ಕಾಣಿಸ್ಕೊಂಡ್ರಾಣಿ ಆನಾಲುಮೆ ಓದ ನಮ್ಮಡೇದಂಟೆ ಹೆಂಬ ಇದಿರಂದ ಖುಷಿ ಇರಂದ ನಮ್ಮಡತ್ಲ ವರಣ ಉಂಟು. ಸೊ ನಿಂಗ ಒಂದು ಅವಕಾಶ ಕೊಡ್ತಿದ್ದಕ್ಕೆ உங்களுக்கு ಧನ್ಯವಾದ. ಥ್ಯಾಂಕ್ ಯು.